ಹೇಗಿದ್ರೂ ಬದುಕ್ತೀನಿ, ಹೆಂಗಾದ್ರೂ ಬದುಕ್ತೀನಿ, ಸಹ್ಯವಾಗಿ ಬದುಕ್ತೀನಿ ಅನ್ನುವಂತಹ ಬುದ್ಧಿಯನ್ನು ಇಟ್ಕೊಳ್ಳೋದಿದೆಯಲ್ಲ, ಅದು ನಿರಂಕುಶ ಮತಿಗಳಿಗೆ ಸಾಧ್ಯವಾಗುತ್ತೆ. ಯುವಕನು ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಪಡೆಯುವ ಮೊದಲೇ ಮದುವೆ ಮಾಡಿಕೊಂಡಲ್ಲಿ ಒಡನೆಯೇ ಚತುಷ್ಪಾದಿಯಾಗುತ್ತಾನೆ. ಆತ್ಮಕ್ಕೆ ಅಗೌರವ ಸೂಚಿಸ್ದಂಗೈತೆ, ಮನಸ್ಸಿಗೆ ಯಾತನೆ ಕೊಟ್ಟಂಗಾಗುತ್ತೆ, ದೇಶಕ್ಕೆ ಹಾನಿಯನ್ನುಂಟು ಮಾಡ್ದಂಗಾಗುತ್ತೆ. ನೀವು ನಿಮ್ಮ ಕಾಲ ಮೇಲೆ ನಿಲ್ಲುವ ಮೊದಲು ಮದುವೆಯಾದರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂಥ ಒಂದು ವಿಶೇಷವಾದಂಥ ಗದ್ಯ ಲೇಖನ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅನ್ನುವಂಥ ಲೇಖನವನ್ನು ಕುರಿತು ಮಾತನಾಡ್ತಾ ಇದ್ದೆ. ಇದು ನನ್ನ 3ನೇ ತರಗತಿ. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅನ್ನುವಂತಹ ಲೇಖನವನ್ನು ಕುರಿತು ಮಾತನಾಡ್ತಾ ಇರುವಂಥ 3ನೇ ತರಗತಿ. ಬಹಳ ವಿಶೇಷವಾಗಿ ಯುವಕರನ್ನ ಬಡಿದಬ್ಬಿಸುವ ಹಾಗೆ ವಿದ್ವತ್ಪೂರ್ಣವಾದಂಥ ಭಾಷಣವನ್ನು ಮಾಡ್ತಾ ಇದ್ದಾರೆ ಕುವೆಂಪು ಅವರು. ಬಹಳ ಅದ್ಭುತವಾಗಿದೆ. ಹೇಗೆ ನಾವು ವೈಚಾರಿಕ ಪ್ರಜ್ಞೆಯನ್ನು, ವೈಜ್ಞಾನಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಿರಂಕುಶ ಮತಿಗಳಾಗಬೇಕು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಮುಂದುವರಿಸೋಣ ಬನ್ನಿ. ನಿರಂಕುಶ ಮತಿಗಳಾಗಬೇಕಾದರೆ ದಾಸ್ಯ ಬುದ್ಧಿ ತೊಲಗಬೇಕು. ದಾಸ್ಯ ಬುದ್ಧಿ ತೊಲಗಬೇಕಾದರೆ ಸ್ವತಂತ್ರವಾಗಿ ಜೀವಿಸಲು ಪ್ರಯತ್ನಿಸಬೇಕು. ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ. ನಾವು ನಿರಂಕುಶ ಮತಿಗಳಾಗಬೇಕು ಅಂತಂದ್ರೆ ಅಡೆತಡೆಗಳಿರ್ತವೆ. ಆ ಥರ ಅಡೆತಡೆಗಳಲ್ಲಿ ಬಹಳ ಮುಖ್ಯವಾದದ್ದು ದಾಸ್ಯ ಬುದ್ಧಿ. ಗುಲಾಮತನದಿಂದ ಬದುಕೋದು, ಗೊತ್ತಾಯ್ತಾ? ಡಿಪೆಂಡೆಂಟ್ ಆಗಿ ಬದುಕೋದು ಅಲ್ಲ. ಮನುಷ್ಯ ಒಂದಲ್ಲ ಒಂದು ರೀತಿಯಲ್ಲಿ ಡಿಪೆಂಡೆಂಟ್ ಆಗಬೇಕು, ಅವಲಂಬಿಸಿ ಬದುಕಬೇಕು. ಆದರೆ ಸೋಮಾರಿತನದಿಂದ ತನ್ನಲ್ಲಿರುವಂತಹ ಶಕ್ತಿಯನ್ನ ವಿನಿಯೋಗ ಮಾಡದೆ, ಬಳಸಿಕೊಳ್ಳದೆ ಸೋಮಾರಿಗಳಾಗಿರೋದಿದೆಯಲ್ಲ, ಅದಲ್ಲ, ಆ ಥರದ್ದು ಬೇಡ ಅಂತ ಹೇಳ್ತಾ ಇರೋದು. ನಿಮ್ಮಲ್ಲಿರುವಂತಹ ಚೇತನವನ್ನ ದುಡಿಸಿಕೊಳ್ಳದ ಹೊರತು ನಿಮಗೆ ದಾಸ್ಯ ಬುದ್ಧಿ ಹೋಗಲ್ಲ. ಅದು ಬಹಳ ಮುಖ್ಯ. ನಿರಂಕುಶ ಮತಿಗಳಾಗಬೇಕಾದರೆ ದಾಸ್ಯ ಬುದ್ಧಿ ತೊಲಗಬೇಕು, ಹೊರಟೋಗ್ಬಿಡ್ಬೇಕು. ದಾಸ್ಯ ಬುದ್ಧಿ ತೊಲಗಬೇಕಾದರೆ ಸ್ವತಂತ್ರವಾಗಿ ಜೀವಿಸಲು ಪ್ರಯತ್ನಿಸಬೇಕು. ಎಂದರೆ ಸ್ವಾವಲಂಬನ ಬೇಕು. ನಾನಾಗ್ಲೇ ಹೇಳಿದ್ನಲ್ಲ, ಸ್ವಾವಲಂಬನ, ಇಂಡಿಪೆಂಡೆಂಟ್ ಜೀವನ ಮಾಡ್ಕೋಬೇಕು ಎಂದರೆ ಇನ್ನೊಬ್ಬರ ಕೈ ಆರೈಸಿ ಹೊಟ್ಟೆ ಹೊರೆಯುವುದು ತಪ್ಪಬೇಕು. ನಾನೇನಾದ್ರೂ ನಿನ್ನ ಬಗ್ಗೆ ಟಾರ್ಗೆಟ್ ಮಾಡಿದ್ರೆ, ಮಗನೇ ನಿನ್ಗೆ ಅನ್ನ ಸಿಗದೇದಂಗೆ ಮಾಡ್ತೀನಿ, ಅನ್ನ ಹುಟ್ಟಿಸ್ದೇದಂಗೆ ಮಾಡ್ತೀನಿ ಅಂತ ಮಾತಾಡ್ತಾರಲ್ಲ, ಅವ್ರಂಗಂದ್ರೂ ಕೂಡ ದುಡಿಯೋ ಚೈತನ್ಯ ನಮಗಿರಬೇಕು. ಅವರು ಏನಾದ್ರೂ ನಮ್ಮ ಕೈ ಕೊಟ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಬುದ್ಧಿ ಇದೆಯಲ್ಲ, ಆ ಥರದ್ದೊಂದು ಸೋಮಾರಿತನ ಇದೆಯಲ್ಲ, ಆ ಥರದ್ದೊಂದು ವರ್ತನೆ ಇದೆಯಲ್ಲ, ಅದು ದಾಸ್ಯ ಬುದ್ಧಿ. ನೀವಿಲ್ದೇ ಇದ್ರೆ ನಾನು ಬದುಕಕ್ಕೆ ಆಗಲ್ಲ, ನೀವಿದ್ರೆ ಅನ್ನ ಅನ್ನುವಂಥ ಬುದ್ಧಿ ಇದೆಯಲ್ಲ, ಅದು ತೊಲಗಬೇಕು. ಹೇಗಿದ್ರೂ ಬದುಕ್ತೀನಿ, ಹೆಂಗಾದ್ರೂ ಬದುಕ್ತೀನಿ, ಸಹ್ಯವಾಗಿ ಬದುಕ್ತೀನಿ ಅನ್ನುವಂತಹ ಬುದ್ಧಿಯನ್ನು ಇಟ್ಕೊಳ್ಳೋದಿದೆಯಲ್ಲ, ಅದು ನಿರಂಕುಶ ಮತಿಗಳಿಗೆ ಸಾಧ್ಯವಾಗುತ್ತೆ. ದಾಸ್ಯ ಬುದ್ಧಿ ತೊಲಗಬೇಕಾದ್ರೆ ಸ್ವತಂತ್ರವಾಗಿ ಜೀವಿಸಲು ಪ್ರಯತ್ನಿಸಬೇಕು. ಎಂದರೆ ಸ್ವಾವಲಂಬನ ಬೇಕು. ಎಂದರೆ ಇನ್ನೊಬ್ಬರ ಕೈ ಹಾರೈಸಿ ಹೊಟ್ಟೆ ಹೊರೆಯುವುದು ತಪ್ಪಬೇಕು. ಮುಚ್ಚು ಮರೆ ಇಲ್ಲದೆ ಬಿಚ್ಚಿ ಹೇಳುವುದಾದರೆ, ಅಪ್ಪ ನಿಮ್ಗೆ ತುಂಬಾ ಸರಳವಾಗಿ ಹೇಳ್ಬಿಡ್ತೀನಿ ಕೇಳಿ. ಏನು? ಸಂಪತ್ತು ಬೇಕು, ಹಣ ಬೇಕು, ಉದ್ಯೋಗ ಬೇಕು, ಮಿತ್ರರೇ ನಾನು ಒಪ್ಪಿಕೊಳ್ಳುತ್ತೇನೆ. ಸಂಪತ್ತು ಬೇಕು, ಹಣ ಬೇಕು, ಇವೆಲ್ಲ ಬೇಕು, ಉದ್ಯೋಗ ಬೇಕು, ನಾನು ಒಪ್ಕೊಳ್ತೀನಿ. ಕುವೆಂಪು ಅವ್ರು ಮಾತಾಡ್ತಾ ಇರೋದು ನೇರವಾಗಿದ್ದು. ನಾನು ಒಪ್ಪಿಕೊಳ್ಳುತ್ತೇನೆ. ನಿಜ ಗೆಳೆಯರೇ, ಈ ಸಮಸ್ಯೆ ನಿಜವಾಗಿಯೂ ಕಗ್ಗಂಟಾಗಿದೆ. ಈ ಸಮಸ್ಯೆ ನಿಜವಾಗ್ಲೂ ಕಗ್ಗಂಟಾಗಿದೆ. ನಾವು ಹೇಳ್ದಷ್ಟು ಸುಲಭವಾಗಿಲ್ಲ ಇದು. ಯಾರ್ದೋ ಕೈಗಳಗಡೆ ಯಾವುದೋ ಕಾರಣಕ್ಕೆ ಗುಲಾಮರಾಗಿ ಬದುಕ್ಬಿಡ್ತಾ ಇರ್ತೀವಿ. ಅದಿಲ್ಲದೆ ಆ ಥರದೊಂದು ವಾತಾವರಣದಿಂದ ಈಚೆಗೆ ಬರಕ್ಕೆ ಸಾಧ್ಯವಾಗದೇ ಇರೋಷ್ಟು ಹಾಳಕ್ಕೆ ಇಳಿದ್ಬಿಟ್ಟಿರ್ತೀವಿ. ಇದನ್ನು ಬಿಡಿಸ್ಕೊಳ್ಬೇಕಾದ್ರೆ, ಈ ಥರದೊಂದು ವ್ಯವಸ್ಥೆಯಿಂದ ಈಚೆಗೆ ಬರಬೇಕಾದ್ರೆ ತುಂಬಾ ಕಷ್ಟಪಡ್ಬೇಕಾಗತ್ತೆ, ತುಂಬಾ ಸೈಕಲ್ ಹೊಡಿಬೇಕಾಗತ್ತೆ. ಆ ಕಾರಣಕ್ಕೆ ಇದನ್ನ ಒಂದು ಕಗ್ಗಂಟಾಗಿದೆ ಅಂದ್ಬಿಟ್ಟು ಅವ್ರು ಮಾತಾಡೋದು. ಆ ಸಮಸ್ಯೆಯನ್ನು ಪರಿಹರಿಸಲೆಂದೇ ದೇಶದ ನಾಯಕರೆಲ್ಲರೂ ಕಷ್ಟಪಡುತ್ತಿದ್ದಾರೆ. ಈ ಥರದ್ದೊಂದು ಅವಿವೇಕದ ವ್ಯವಸ್ಥೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರೆಲ್ಲ ಕಷ್ಟಪಡ್ತಾ ಇದ್ದಾರೆ. ಆಶಾ ಬುದ್ಧಿಯಿಂದ ಅವರ ಉದ್ಯಮದಲ್ಲಿ ನಾವು ಭಾಗಿಗಳಾಗಿ ಇಂದಿನ ತಪಸ್ಸು ಮುಂದಿನ ಸತ್ಫಲಕ್ಕೆ ಮಾರ್ಗವೆಂದು ಶ್ರದ್ಧೆಯಿಂದ ಮುಂದುವರಿಯಬೇಕಾಗಿದೆ.
ಯಾರೋ ದೊಡ್ಡವ್ರು ಏನೋ ನಮಗೋಸ್ಕರ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಕೈ ಜೋಡಿಸ್ಬೇಕು. ಅವ್ರ ಜೊತೆ ಕೈ ಜೋಡಿಸಿದಾಗ ಇಂದಿನ ತಪಸ್ಸು ಮುಂದಿನ ಸತ್ಫಲಕ್ಕೆ ಮಾರ್ಗ ಬಂದು ಶ್ರದ್ಧೆಯಿಂದ ನಾವು ಮುಂದುವರಿಬೇಕು. ಸಮಸ್ಯೆಯ ಅಗಾಧತೆ ನಮ್ಮ ಮುಂದಿರುವ ಸಾಹಸದ ಆಳ ಅಗಲಗಳನ್ನು ಸೂಚಿಸುತ್ತದೆ. ಸಮಸ್ಯೆ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ನಮ್ಮ ಮುಂದೆ ಇರುವಂತ ಸಾಹಸದ ಆಳ ಅಗಲಗಳನ್ನು ಸೂಚಿಸ್ತದೆ. ಸಮಸ್ಯೆ ದೊಡ್ಡದಾದಂಗೆ ನಾವು ಮಾಡಬೇಕಾಗಿರುವಂತ ಪ್ರಯತ್ನದ ಸಾಹಸ ಇದೆಯಲ್ಲ, ಅದರ ಆಜುಬಾಜು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರೋದು. ಆದರೂ ಪಾರಾಗಲು ಕೆಲವು ಸೂಚನೆಗಳನ್ನು ಕೊಡಬಹುದು. ಈಗಿದ್ದಾಗಿನೂ ವ್ಯವಸ್ಥೆ ಈಗಿದ್ದಾಗಿನೂ ಸಂದರ್ಭ ಈಗಿದ್ದಾಗಿನೂ ಕೂಡ ಇದರಿಂದ ಮುಕ್ತವಾಗಿ ಬದುಕೋದಕ್ಕೂ ಸಾಧ್ಯ ಇದೆ. ಆಗ ಬದುಕೋದಕ್ಕೆ ಈ ರೀತಿ ಸಾಧ್ಯವೇನೋ ನೋಡಿ ಅಂತೇಳಿ ಕುವೆಂಪು ಅವರು ಮಾತಾಡ್ತಾರೆ. ಹೀಗೆಯೇ ಮಾಡಿ ಎಂದು ಇತಿವಿಧಿಗಳನ್ನು ಸೂಚಿಸುವುದು ಕಷ್ಟ ಸಾಧ್ಯವಾದರು. ಈಗ ಮಾಡ್ಬಿಟ್ರಿ ದೊಡ್ಡ ಸಾಹುಕಾರ ಆಗೋಯ್ತೀರಿ, ಈಗ ಮಾಡ್ಬಿಟ್ರಿ ಬಂಗಾರದಂಗೆ ಬದುಕ್ಬಿಡ್ತೀರಿ ಅಂತ ಹೇಳೋದು ಕಷ್ಟ ಆಗೋಗುತ್ತೆ. ಹಿಂಗ್ ಮಾಡಬಹುದೇನೋ ಅಂತ ಹೇಳ್ಬೋದು. ಹೀಗೆ ಮಾಡದಿದ್ದರೆ ಒಂದಷ್ಟು ಲೇಸಾಗಬಹುದೆಂದು ನೇತಿ ವಿಧಾನವನ್ನಾದರೂ ಹೇಳಲು ಸಾಧ್ಯ. ಇದು ಬಹಳ ಮುಖ್ಯ. ಈಗ ಮಾಡಬೇಡಿ ಅಂತ ಹೇಳೋದಕ್ಕಿಂತಲೂ ಈಗ ಮಾಡಲಿಲ್ಲ ಅಂತಂದ್ರೆ ನೀವು ಈಗ ಮಾಡಲಿಲ್ಲ ಅಂದ್ರೆ ಚೆನ್ನಾಗಿರ್ತೀರಿ. ನೇತಿ ವಿಧಾನ ಬಹಳ ಸೊಗಸಾಗಿದೆ. ನಾವೇನೇ ಮಾಡಬೇಕು ಅಂತಂದ್ರೂ ನಮ್ಮ ನೈತಿಕ ಚೌಕಟ್ಟನ್ನ ಮೀರಿ ನಾವು ಯೋಚನೆ ಮಾಡಬೇಕಾಗತ್ತೆ. ಹಂಗೆ ಯೋಚನೆ ಮಾಡಿದಾಗ ಸಾಹುಕಾರರಾಗಿ ಹೋಗ್ತೀವಿ. ಆದರೆ ಆ ಚೌಕಟ್ಟನ್ನ ಮೀರಬಾರ್ದು ಅನ್ನೋದು ಬಹಳ ಮುಖ್ಯ. ನೇತಿ ವಿಧಾನವನ್ನಾದರೂ ಹೇಳಲು ಸಾಧ್ಯ. ನೇತಿ ವಿಧಾನ ಅಂದ್ರೆ ಶೂನ್ಯ ಅನ್ನುವಂಥ ಅರ್ಥನಂತ. ಈಗ ಮಾತಾಡ್ತಾರೆ, 0 ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಮಾತಾಡ್ತಾರೆ. ಆ ಥರದ ತಂತ್ರ ಇದು. ಏನಾದರೂ ಮಾಡಬೇಕು ಅಂತ ಅರ್ಥ, ಇಲ್ಲದಿದು ಅಲ್ಲದುದು ಅನ್ನುವಂಥ ವಿಚಾರವನ್ನು ಮಾತಾಡ್ತಾರೆ. ಏನಾದರೂ ಒಂದು ಮಾಡಬೇಕು ಅಂತ ಅಂದ್ರೆ, ಕೃತವಿದ್ಯರಾದ ಯುವಕರು ನಾಗರಿಕತೆಯ ಮೆರುಗಿಗೆ ಮನಸೋತು ಪಟ್ಟಣಗಳನ್ನು ಸೇರುತ್ತಿದ್ದಾರೆ ಏನಾದರೂ ಮಾಡಬೇಕು ಅಂತ. ಆದರೆ ಅಲ್ಲಿಯೂ ಕೂಡ ಅವರು ಕೈಕೊಳ್ಳುವ ವೃತ್ತಿ ಸ್ವಲ್ಪ ಹೆಚ್ಚು ಕಡಿಮೆ ಉತ್ಪತ್ತಿಕಾರಕವಾಗಿರುವುದಿಲ್ಲ. ಏನಾಗಿರುತ್ತೆ? ಸಂಗ್ರಹಕಾರಕವಾಗಿರುತ್ತದೆ. ಹಾಗೆ ಮಾಡುವುದರಿಂದ ಕೆಲವರಿಗೆ ಅವರವರ ಮಟ್ಟಿಗೆ ನೆಮ್ಮದಿಯಾಗಬಹುದು, ಅವರವ್ರಿಗೆ ಇಂಡಿವಿಜುವಲ್ ಆಗಿ ನೆಮ್ಮದಿ ಆಗ್ಬೋದೇನೋ. ಆದರೆ ಎಲ್ಲರೂ ಎಷ್ಟು ಕಾಲ ತಾನೇ ಸಂಪತ್ತನ್ನು ಸೃಷ್ಟಿಸದೆ ಸಂಗ್ರಹಿಸುತ್ತಲೇ ಹೋಗಲಾಗುತ್ತಾರೆ. ಸಂಪತ್ತನ್ನ ಸೃಷ್ಟಿಸೋದಕ್ಕಿಂತಲೂ ಸಂಗ್ರಹಿಸ್ತಾ ಇರ್ತಾರೆ. ಆದ್ರೆ ಸೃಷ್ಟಿ ಮಾಡಿದ್ರಲ್ವಾ ಸಂಗ್ರಹಿಸಕ್ಕೆ ಸಾಧ್ಯ ಆಗೋದು. ಎಲ್ಲರೂ ಸಂಗ್ರಹಿಸಕ್ಕೆ ಶುರು ಮಾಡಿದ್ರೆ ಸೃಷ್ಟಿಸೋರು ಯಾರು? ಆದ್ದರಿಂದ ಮೇಧಾವಿಗಳಾದ ಯುವಕರು ತಮಗೆ ನವನಾಗರಿಕತೆಯ ಮಾಯಾಸ್ಮಿತ ರುಚಿ ದೊರಕೊಳ್ಳದಿದ್ದರೂ ಚಿಂತೆ ಇಲ್ಲ ಎಂದುಕೊಂಡು ಗ್ರಾಮಗಳಲ್ಲಿಯೇ ನಿಂತು ಜನರ ಆಧ್ಯಾತ್ಮಿಕ ಅಜ್ಞಾನವನ್ನು, ಆದಿದೈವಿಕ ಮೌಢ್ಯವನ್ನು, ಆದಿಭೌತಿಕ ಕಷ್ಟ ನಷ್ಟಗಳನ್ನು ಪರಿಹರಿಸಲು ಪ್ರಯತ್ನಿಸುವ ತಪಸ್ಸನ್ನಾದರೂ ಕೈಗೊಳ್ಳಬೇಕು. ಇದು ಮುಖ್ಯ. ನಮ್ಮ ಹಳ್ಳಿಗಳಿಗೆ ಹೋಗೋಣ, ಗ್ರಾಮಗಳಿಗೆ ಹೋಗೋಣ, ಅಲ್ಲಿರುವಂಥ ಅಜ್ಞಾನ ತಿಮಿರಂದಸ್ಯಗಳನ್ನೆಲ್ಲ ಹೋಗಲಾಡಿಸೋಣ. ಅವುಗಳನ್ನೆಲ್ಲ ಹೋಗಲಾಡಿಸೋದ್ರ ಮೂಲಕ ಆದಿದೈವಿಕ ಮೌಢ್ಯವನ್ನು, ಅಜ್ಞಾನವನ್ನು, ಆಧ್ಯಾತ್ಮಿಕ ಅಜ್ಞಾನವನ್ನು ಇವುಗಳನ್ನೆಲ್ಲ ಹೋಗಲಾಡಿಸಿದಂಥ ಪುಣ್ಯ ನಮಗೆ ಬರುತ್ತೆ. ಸಮಾಜ ಸುಂದರವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮತದ ಹೆಸರಿನಲ್ಲಿ, ಸಮಾಜದ ಕಟ್ಟುಕಟ್ಟಳೆಗಳ ಹೆಸರಿನಲ್ಲಿ, ದೆವ್ವ ಪಿಶಾಚಿ ಗ್ರಹಗಳ ಹೆಸರಿನಲ್ಲಿ, ಮಾಮೂಲುಗಳ ಹೆಸರಿನಲ್ಲಿ ದುರ್ವ್ಯಯವಾಗುತ್ತಿರುವ ಸಂಪತ್ತನ್ನು ತಡೆಗಟ್ಟಿ ಅದನ್ನು ಹೆಚ್ಚು ಅವಶ್ಯಕವಾಗಿರುವ ಮತ್ತು ಹೆಚ್ಚು ಉಪಯೋಗಕರವಾಗಿರುವ ಜೀವನ ಪಥಗಳಲ್ಲಿ ವಿನಿಯೋಗಿಸುವಂತೆ ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹಣವನ್ನ ದುರುಪಯೋಗ ಮಾಡಿಬಿಡ್ತಿರ್ತೇವೆ. ಯಾವ್ದ್ಯಾವುದೋ ಕಾರ್ಯಕ್ಕೆ, ಏನೇನಕ್ಕೋ ನಾವು ಹಣವನ್ನ ಹೇಗೆ ವಿನಿಯೋಗಿಸಬೇಕು, ಯಾವುದರ ಮೇಲೆ ತೊಡಗಿಸಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ಸೋತ್ಬಿಟ್ಟಿದ್ದೀವಿ. ಆ ಕಾರಣಕ್ಕೆ ಜೀವನ ಪಥ ಕಷ್ಟ ಆಗೋಗಿರುತ್ತೆ. ಹಂಗಾಗಬಾರ್ದು ಅಂತ ಹೇಳ್ತಾ ಇರೋದು. ಯುವಕರು ವೇಷಭೂಷಣಗಳಲ್ಲಿ ಅತಿ ಶೋಕಿಗೆ ಹೋಗದೆ ಸರಳ ಸಾಧಾರಣವಾಗಿದ್ದರೆ ಸ್ವಲ್ಪವಾದರೂ ಉಳಿತಾಯವಾಗುತ್ತದೆ. ಈಗಿನ ಕಾಲದ ಮಕ್ಕಳಿಗೆ ಇದನ್ನೆಲ್ಲ ಹೇಳೋದು ತುಂಬಾ ಕಷ್ಟ. ಆದ್ರೆ ಅರ್ಥ ಮಾಡ್ಕೊಂಡ್ರೆ ಬದುಕು ಸುಂದರವಾಗಿರುತ್ತೆ, ಸಮಾಜ ಸುಂದರವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಕುವೆಂಪು ಅವ್ರು ಹೇಳ್ತಾ ಇರೋದು. ವೇಷಭೂಷಣಗಳ ಅತಿ ಶೋಕಿಗೆ ಹೋಗದೆ ಸರಳ ಸಾಧಾರಣವಾಗಿದ್ದರೆ ಸ್ವಲ್ಪವಾದರೂ ಉಳಿತಾಯ ಮಾಡ್ಬೋದು.
ಅಲ್ಲದೆ ಶೋಕಿ ಮಾಡಲೆಂದು ಮದುವೆ ಮಾಡಿಕೊಂಡು ಮಾವಂದಿರ ಮೂಲಧನಕ್ಕೆ ಬಾಯಿ ಬಿಡುವುದು ತಪ್ಪುತ್ತದೆ. ಇದಂತೂ ಈಗಿನ ಕಾಲದಲ್ಲೂ ಇದೆ. ಶೋಕಿ ಮಾಡೋದಕ್ಕೋಗಿ ಮದುವೆ ಮಾಡ್ಕೊಂಡು ಮಾವಂದಿರ ಮೂಲಧನಕ್ಕೆ ಪಾಪ ಅವರೇನೋ ಸಂಪಾದನೆ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಬಾಯಿ ಬಿಡುವಂತ ಪರಿಸ್ಥಿತಿ ಇದೆಯಲ್ಲ, ಅದು ಕೂಡ ಹೋಗ್ಬೇಕು ಅಂತ ಹೇಳ್ತಾ ಇರೋದು. ಹೋಗುತ್ತೆ ನಾವೇನಾದ್ರೂ ಸ್ವಾವಲಂಬಿಗಳಾದ್ರೆ. ಯುವಕನು ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಪಡೆಯುವ ಮೊದಲೇ ಮದುವೆ ಮಾಡಿಕೊಂಡಲ್ಲಿ ಒಡನೆಯೇ ಚತುಷ್ಪಾದಿಯಾಗುತ್ತಾನೆ. ಮಗು ತರ ಆಗೋಯ್ತಾನೆ ಅಂತ ಅವನು ಹೇಳ್ತಾ ಇರೋದು ಕುವೆಂಪು ಅವರು. ಎಷ್ಟು ಚೆನ್ನಾಗಿದೆ ನೋಡಿ. ಯುವಕನು ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಪಡೆಯುವ ಮೊದಲೇ ಮದುವೆ ಮಾಡಿಕೊಂಡಲ್ಲಿ ಒಡನೆಯೇ ಚತುಷ್ಪಾದಿಯಾಗುತ್ತಾನೆ. ಮಗು ಆಗೋಯ್ತಾನೆ ಅಂದ್ರೆ ಡಿಪೆಂಡೆಂಟ್ ಆಯ್ತಾನೆ. ಸಂಪಾದನೆ ಮಾಡೋದು ಪ್ರತಿಯೊಂದನ್ನು ಕೇಳ್ತಿತ್ತಾನೆ, ಮಗು ತರ ಆಗೋಗ್ತಾನೆ ಅಲ್ವಾ. ಮದುವೆ ಆಗ್ತಾ ಇದ್ದೀನಿ ಈಗ ಅಂತಂದ್ರೆ ತನಗೆ ಅಗತ್ಯ ಇರುವಂತ ಎಲ್ಲ ಸವಲತ್ತುಗಳನ್ನು ಅವನೇ ಸೃಷ್ಟಿ ಮಾಡಿಕೊಂಡಿರಬೇಕು, ಅವನೇ ಗಳಿಸಿಕೊಂಡಿರಬೇಕು, ಹಾಗಾಗಿರ್ಬೇಕು. ಕುವೆಂಪು ಅವ್ರು ಮಾಡಿದ್ದನ್ನೇ ಇಲ್ಲಿ ಹೇಳಿದ್ದಾರೆ. ಕುವೆಂಪು ಅವರು ಮದುವೆ ಆಗುವ ಮುನ್ನ ಕೆಲ್ಸಕ್ಕೆ ಸೇರಿದ್ರು, ಕೈ ತುಂಬ ಸಂಬಳ ತಗೋತಾ ಇದ್ರು, ಇರೋದಕ್ಕೆ ಮನೆ ಕಟ್ಕೊಂಡಿದ್ರು. ನೋಡಿ, ಅವರು ಇನ್ನೊಬ್ಬರನ್ನ ಅವಲಂಬಿಸಿರ್ಲಿಲ್ಲ, ಸ್ವಾವಲಂಬಿಗಳಾಗಿದ್ರು, ಯಾವ ದಾಸ್ಯಕ್ಕೂ ಒಳಗಾಗಿರ್ಲಿಲ್ಲ. ಆ ಕಾರಣಕ್ಕೆ ಮಾತ್ರ ಇವ್ರು ಇಂಥ ಮಾತುಗಳನ್ನು ಹೇಳಕ್ ಸಾಧ್ಯ ಆಗತ್ತೆ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡಿಲ್ಲ. ತುಂಬಾ ಸೊಗಸಾಗಿದೆ ನೋಡಿ. ನಿಜವಾಗ್ಲೂ ಯುವಕರ ಬದುಕು ಚೆನ್ನಾಗಿರಬೇಕು ಅಂತಂದ್ರೆ, ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅಂದ್ರೆ, ಧೀರ ಬದುಕನ್ನು ಬಾಳಬೇಕು ಅಂತಂದ್ರೆ ಹಿಂಗ್ ಬದುಕಬೇಕು. ಯುವಕನು ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಪಡೆಯುವ ಮೊದಲೇ ಮದುವೆ ಮಾಡಿಕೊಂಡಲ್ಲಿ ಒಡನೆಯೇ ಚತುಷ್ಪಾದಿಯಾಗುತ್ತಾನೆ. ಅವನ ಸ್ವತಂತ್ರ ಬುದ್ಧಿ, ನಿರಂಕುಶಮತಿ ಎಲ್ಲವೂ ಮಣ್ಣುಗೂಡುತ್ತದೆ. ಅವನೇನಾದ್ರೂ ಸಂಪಾದನೆ ಮಾಡುವ ಮೊದಲೇ ಮದುವೆ ಆಗೋದ್ರೆ ಅವನ ನಿರಂಕುಶ ಬುದ್ಧಿ ಹಾಳಾಗೋಗುತ್ತೆ, ಸ್ವತಂತ್ರ ಬುದ್ಧಿ ಹಾಳಾಗೋಗುತ್ತೆ. ಅವರಿವರ ಕೈ ಆರೈಸಿ 4 ಕಾಸು ಸಂಪಾದನೆಗಾಗಿ ಅವರಿವರನ್ನು ಓಲಗಿಸಿ ಅಧಿಕಾರಿಗಳ ಅಥವಾ ಸಾಹುಕಾರರ ಕಾಲ ಬಳಿ ತನ್ನಲ್ಲಿರುವ ದಿವ್ಯಾತ್ಮವನ್ನು ಸಂಪೂರ್ಣವಾಗಿ ಅವಮಾನ ಪಡಿಸುತ್ತಾನೆ ಅಂತ ಪರಿಸ್ಥಿತಿಗೆ ಬಂದುಬಿಡ್ತಾನೆ. ಇದು ಹೋಗ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಆತನ ತಾರುಣ್ಯದ ದರ್ಶನ ಜ್ಯೋತಿ ಸಾಂಸಾರಿಕ ಜೀವನದ ದಾಸ್ಯದಲ್ಲಿ, ಕೋಟಲೆಯಲ್ಲಿ, ಕಷ್ಟದಲ್ಲಿ, ಧೂಮಗಳಲ್ಲಿ ನಂದಿ ಹೋಗುತ್ತದೆ, ಅಥವಾ ನಂದಿ ಹೋಗುವಷ್ಟರ ಮಟ್ಟಿಗೆ ಮಾಸಿ ಹೋಗುತ್ತದೆ. ಹೀಗಾಗೋಗುತ್ತೆ. ಸಂಪೂರ್ಣವಾಗಿ ಅದು ನಂದಿ ಹೋಗ್ಬೋದು, ಅಥವಾ ನಂದಿ ಹೋಗುವಷ್ಟರ ಮಟ್ಟಿಗೆ ಮಾಸಿ ಹೋಗುತ್ತದೆ ಅಂತ ಹೇಳ್ತಾ ಇರೋದು. ಕಡೆಗೆ ಅನೀತಿ ಕೂಡ ಹೀನವಾಗಿ ತೋರುವುದಿಲ್ಲ. ಇದು ನೋಡಿ, ಇದು ಬಹಳ ಮುಖ್ಯ. ಸಂಪಾದನೆ ಮಾಡಬೇಕು ಅಂತ ಹೊರಟಾಗ, ಸಂಪಾದನೆ ಮಾಡ್ತಾ ಇದ್ದಾಗ, ಅವನಿಗೆ ಮದುವೆ ಆದಾಗ ಜೀವನ ಚೆನ್ನಾಗಿರುತ್ತೆ. ಆದರೆ ಸಂಪಾದನೆ ಇಲ್ಲದಾಗ, ಅವಮಾನಗಳಿಗೆ ಒಳಗಾದಾಗ, ನಾನು ಸಂಪಾದನೆ ಮಾಡಬೇಕು ಅಂತ ಹೊರಟಾಗ ಅವನ ಆದಿಗಳು ಆರೋಗ್ಯಕರವಾಗಿರಲ್ಲ. ನೋಡಿ, ಕಡೆಗೆ ಅನೀತಿ ಕೂಡ ಹೀನವಾಗಿ ತೋರುವುದಿಲ್ಲ. ಇದು ನ್ಯಾಯವಾದದ್ದಲ್ಲ, ನೀತಿಯುತವಾದದ್ದಲ್ಲ ಅಂತ ಅನ್ಸಿದ್ರೂ ಅದೇ ಮಾರ್ಗವನ್ನು ತುಳಿತಿರ್ತಾನೆ ಅವನು. ಕಡೆಗೆ ಅನೀತಿ ಕೂಡ ಹೀನವಾಗಿ ತೋರುವುದಿಲ್ಲ. ಪರವಾಗಿಲ್ಲ ಮಾಡ್ಬೋದು ಅಂತ ಅನೈತಿಕ ಕೆಲಸಗಳನ್ನು ಮಾಡ್ಬಿಡ್ತಾನೆ. ಅವನ ಔದಾರ್ಯದ ವಲಯ ಬರಬರುತ್ತಾ ಕಿರಿದಾಗಿ ಕಡೆಗೆ ತಾನು, ತನ್ನ ಹೆಂಡತಿ, ತನ್ನ ಮಗು, ಮೂವರನ್ನು ಮಾತ್ರ ಸುತ್ತುವರಿಯುತ್ತದೆ. ತುಂಬ ಸ್ವಾರ್ಥಿ ಆಗೋಗ್ತಾನೆ ಅಂತ ಅರ್ಥ. ಅವನ ಸ್ವತಂತ್ರ ಆಲೋಚನೆ, ಅವನ ಗುಣ, ಅವನ ಬುದ್ಧಿ, ಅವನ ಸಹಾಯ, ಇವೆಲ್ಲವೂ ಕೂಡ ತುಂಬ ಕಿರಿದಾದ ಸಂಕುಚಿತವಾದಂಥ ವಲಯವನ್ನು ಆರಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇರೋದು. ಅವನ ಔದಾರ್ಯದ ವಲಯ ನೋಡಿ ಎಷ್ಟು ಚೆನ್ನಾಗಿದೆ. ಅವನ ಔದಾರ್ಯದ ವಲಯ ವಿಶಾಲವಾಗಿರಲ್ಲ, ಬರಬರುತ್ತಾ ಸ್ವಾರ್ಥತೆಗೆ ಸಿಲುಕತ್ತೆ. ತಾನಾಯ್ತು, ತನ್ನ ಮಕ್ಕಳಾಯ್ತು, ಹೆಂಡತಿ ಆಯ್ತು ಅಂತ ಸ್ವಾರ್ಥಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಹಂಗಾಗಬಾರ್ದು ಅಂತ ಅದನ್ನೇ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಅವರಿಗಾಗಿ ಏನನ್ನು ಬೇಕಾದರೂ ಮಾಡಲು ಹೇಸುವುದಿಲ್ಲ. ಆಗಾಗುವರು ದೇಶದ ಪ್ರಗತಿಗೆ ಕಂಟಕಪ್ರಾಯರಾಗುತ್ತಾರೆ.
ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡೋರು, ತನ್ನ ಕುಟುಂಬ ಮಾತ್ರ ಮುಖ್ಯ ಅನ್ನೋರು ದೇಶಕ್ಕೆ ಕಂಟಕಪ್ರಾಯರಾಗ್ತಾರೆ. ಆದ್ದರಿಂದ ಮಿತ್ರರೇ, ನಿಮ್ಮ ಕಾಲ ಮೇಲೆ ನೀವು ನೆಮ್ಮದಿಯಾಗಿ ನಿಲ್ಲುವ ಶಕ್ತಿ ಬರುವ ಮೊದಲು ಮದುವೆಯಾಗಬೇಡಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂದ್ರೆ ಸರಿಯಾದ ಓದನ್ನ ಮಾಡಬೇಕು, ಸರಿಯಾದ ವಿದ್ಯಾಭ್ಯಾಸವನ್ನ ಮಾಡಬೇಕು, ಸರಿಯಾದ ವಿದ್ಯಾಭ್ಯಾಸಕ್ಕೆ ಸರಿಯಾದ ನೌಕರಿಯನ್ನ ಹುಡುಕಬೇಕು. ಇವೆಲ್ಲವೂ ಕಷ್ಟಪಟ್ಟಾಗ ದೊರೆಕೊಳ್ಳುವಂತಹ ವಿಷಯಗಳು. ಅದಕ್ಕೋಸ್ಕರ ನೀವು ಎಣ್ಣೆ ಉರಿಸಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ, ಗೊತ್ತಾಯ್ತಾ? ಎಷ್ಟೋ ರಾತ್ರಿಗಳ ನಿದ್ದೆಯನ್ನ ಸವಿಸಬೇಕಾಗತ್ತೆ, ಕೊಲ್ಲಬೇಕಾಗತ್ತೆ, ನಿದ್ದೆಯನ್ನ ಕೊಲ್ಲಬೇಕಾಗತ್ತೆ. ಅನಾಯಾಸವಾಗಿ ಇವೆಲ್ಲ ಸಾಧಿಸಕ್ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಶ್ರಮವನ್ನ ಪಡಬೇಕಾಗತ್ತೆ. ಅದನ್ನೇ ಹೇಳ್ತಾ ಇರೋದು. ಆತ್ಮಕ್ಕೆ ಅಗೌರವವನ್ನು, ಮನಸ್ಸಿಗೆ ಯಾತನೆಯನ್ನು, ದೇಶಕ್ಕೆ ಹಾನಿಯನ್ನು ತರಬೇಡಿ. ಮದುವೆ ಆಗ್ಬೇಡಿ. ಆಗೊಂದ್ ವೇಳೆ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆತ್ಮಕ್ಕೆ ಅಗೌರವ ಸೂಚಿಸ್ದಂಗಾಗುತ್ತೆ, ಮನಸ್ಸಿಗೆ ಯಾತನೆ ಕೊಟ್ಟಂಗಾಗುತ್ತೆ, ದೇಶಕ್ಕೆ ಹಾನಿಯನ್ನುಂಟು ಮಾಡ್ದಂಗ ಆಗುತ್ತೆ. ನೀವು ನಿಮ್ಮ ಕಾಲ ಮೇಲೆ ನಿಲ್ಲುವ ಮೊದಲು ಮದುವೆಯಾದರೆ, ಅದಕ್ಕೆ ಬದಲು ವೈವಾಹಿಕ ಜೀವನವನ್ನು ಸಾಂಗವಾಗಿ ನಡೆಸಲು ತಕ್ಕ ಸಂಪತ್ತು ಸಾಮರ್ಥ್ಯವು ಲಭಿಸುವ ತನಕ ಬ್ರಹ್ಮಚಾರಿಗಳಾಗಿದ್ದುಕೊಂಡು ದೇಶಕ್ಕೆ ಹಿತಕರವಾದ ಕಾರ್ಯಗಳನ್ನು ಮಾಡುತ್ತಿರಬಹುದು. ಹಂಗೆ ಯಾವುದೋ ಸಂದರ್ಭಕ್ಕೆ, ಯಾವುದೋ ವಿಚಾರಕ್ಕೆ, ಯಾವುದೋ ಬಲವಂತಿಕೆ ಇನ್ನೇನೋ ಆಗಿ ದೇಶಕ್ಕೆ ಹೊರೆ ಆಗೋ ಬದಲು, ಹಂಗೆ ಗುಲಾಮತನ ದಾಸ್ಯ ಬುದ್ಧಿಗೆ ಒಳಗಾಗೋ ಬದಲು, ನೀವು ಮದುವೆಯಾಗದೆ ಸಾಂಗವಾಗಿ ನಡೆಸಲು, ಜೀವನವನ್ನ ತುಂಬಾ ಚೆನ್ನಾಗಿ ನಡೆಸಲು ತಕ್ಕ ಸಂಪತ್ತು ಸಾಮರ್ಥ್ಯವು ಲಭಿಸುವ ತನಕ ನೀವು ಸಂಪಾದನೆ ಮಾಡಿ, ಹೌದು ಈಗ ನಾನು ಸೆಟಲ್ಡ್ ಅಂತ ಅನ್ಸ್ಕೊಳ್ಳೋವರ್ಗುನು ಬ್ರಹ್ಮಚಾರಿಗಳಾಗಿದ್ದುಕೊಂಡು ದೇಶಕ್ಕೆ ಹಿತಕರವಾದಂತಹ ಕಾರ್ಯಗಳನ್ನು ಮಾಡುತ್ತಿರಬಹುದು. ಭೀಷ್ಮ ಬ್ರಹ್ಮಚಾರಿಯಾಗಿದ್ದನು, ಮಹಾ ಹೆಸರನ್ನ ಮಾಡಿದವನು, ಮಹಾಜ್ಞಾನಿ ಆದವನು. ಹನುಮಂತನು ಬ್ರಹ್ಮಚಾರಿಯಾಗಿದ್ದನು, ಅವರು ಮಹತ್ ಕಾರ್ಯಗಳನ್ನು ಸಾಧಿಸಿದರು. ಭೀಷ್ಮ, ಹನುಮಂತ ಇವರೆಲ್ಲರೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದವರು, ಹೆಸರಾದವರು. ಇಂದಿನ ಮನಶಾಸ್ತ್ರವೂ ಕೂಡ ಬ್ರಹ್ಮಚರ್ಯದಿಂದ ತೇಜಸ್ಸು, ಓಜಸ್ಸುಗಳು, ದರ್ಪ, ಬಲ, ಅಧಿಕಾರಗಳು ಲಭಿಸುತ್ತವೆ ಎಂದು ಹೇಳುತ್ತಿದೆ. ಬ್ರಹ್ಮಚಾರಿಯಾಗಿದ್ದಾಗ್ಲೇನೆ ಸಾಧಿಸುವ ಛಲ, ಈ ಕೆಲಸವನ್ನ ಮಾಡೇ ತೀರುತ್ತೀನಿ ಎನ್ನುವಂತ ಓಜಸ್ಸು, ಇವೆಲ್ಲವೂ ಕೂಡ ತುಂಬಿಕೊಂಡಿರುತ್ತೆ ಅಂತ ಹೇಳಿ ಇಂದಿನ ಮನಶಾಸ್ತ್ರವು ಕೂಡ ಒಪ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಗಳು ಲಭಿಸುತ್ತವೆ ಎಂದು ಹೇಳುತ್ತಿದೆ. ಹೌದು, ಇಂದಿನ ಮನಶಾಸ್ತ್ರ ಹೇಳ್ತಾ ಇರೋದು ಬ್ರಹ್ಮಚರ್ಯದಿಂದ ತೇಜಸ್ಸು, ಓಜಸ್ಸುಗಳು, ದರ್ಪ, ಬಲ, ಅಧಿಕಾರ ಇವುಗಳೆಲ್ಲವೂ ಸಿಗ್ತವೆ ಅಂತ ಹೇಳ್ತಾ ಇದೆ. ಇವತ್ತು ಅದು ಪ್ರೂವ್ ಆಗಿದೆ ಕೂಡ. ದೇಶವು ಸರ್ವತೋಮುಖವಾಗಿ ಎಚ್ಚರಗೊಳ್ಳುತ್ತಿರುವ ಕಾಲವಿದು. ಎಲ್ಲ ರೀತಿಯಲ್ಲೂ ಕೂಡ ದೇಶ ಮೇಲ್ಪಂಕ್ತಿಗೋಗುವುದಕ್ಕೆ ಎಚ್ಚರದಿಂದ ತನ್ನನ್ನು ತಾನು ನೋಡ್ಕೋತಾ ಇದೆ. ಎಲ್ಲೆಲ್ಲಿಯೂ, ಎಲ್ಲ ಶಾಖೆಗಳಲ್ಲಿಯೂ ಕೆಲಸಗಾರರು ಬೇಕಾಗಿದ್ದಾರೆ. ಯಾವ್ಯಾವ ಬ್ರಾಂಚ್, ಯಾವುದೇ ಸಂಸ್ಥೆಗಳೆಲ್ಲ ಇದ್ರೂ ಕೂಡ ಅಲ್ಲೆಲ್ಲ ಕೆಲಸಗಾರರು ಬೇಕಾಗಿದ್ದಾರೆ. ಈಗ ಸಂಘಬದ್ಧರಾಗಿಯೋ, ಸಂಸ್ಥೆಗಳಿಗೆ ಸದಸ್ಯರಾಗಿಯೋ, ಅಥವಾ ವ್ಯಕ್ತಿಶಃವಾಗಿಯೋ ಎಲ್ಲರೂ ಕಾರ್ಯೋನ್ಮುಖರಾಗಬೇಕು. ಎಲ್ಲರೂ ಸೋಮಾರಿತನವನ್ನು ಬಿಟ್ಟು ಕಾರ್ಯೋನ್ಮುಖರಾಗಬೇಕು. ಆ ಕಾರ್ಯಗಳ ರೀತಿ, ನೀತಿ, ವಲಯ ವಿಸ್ತಾರಗಳನ್ನು ಯಾರೊಬ್ಬರೂ ನಿಷ್ಕರ್ಷಿಸಿ ಹೇಳಲಾರರು. ಅದು ಯಾಕೆ ಹಿಂಗೆ, ಇದು ಹೆಂಗ್ ಮಾಡಿದ್ರೆ ಹಿಂಗೆ ಸಕ್ಸಸ್ ಆಗುತ್ತೆ, ಯಶಸ್ಸು ಸಿಕ್ಕದಂತೆ ಯಾರನ್ನು ನಿಷ್ಕರ್ಷಿಸ್ಬಿಟ್ಟು ಇದಮ್ಮಿತ್ತವ ಅಂತ ಹೇಳಕ್ ಸಾಧ್ಯ ಇಲ್ಲ. ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅವರವರ ಮನೋಧರ್ಮ, ಆತ್ಮಾನುಭವ, ಅಭಿರುಚಿ, ಉದ್ದೇಶಗಳಿಗೆ ತಕ್ಕಂತೆ ಕಾರ್ಯಾರಂಭ ಮಾಡಬೇಕು. ಅವರವರ ಸಂದರ್ಭಕ್ಕೆ, ಅವರವರ ಅಭಿರುಚಿಗೆ ತಕ್ಕಂತೆ, ಅವರವರ ವ್ಯವಸ್ಥೆಗೆ ತಕ್ಕಂತೆ, ಅವರವರ ವಾತಾವರಣಕ್ಕೆ ತಕ್ಕಂತೆ ಕಾರ್ಯಾರಂಭ ಮಾಡಬೇಕು. ನೀನು ಹಿಂಗೆ ಮಾಡೋ ಅಂತ ಯಾರನ್ನು ಕೂಡ ಹಿಂಗೆ ಬೆರಳು ತೋರಿಸಿ, ಬೆಟ್ಟು ತೋರಿಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಹಾಗಾಗೆ ಶುರುವಾಗಬೇಕು. ಮೈಸೂರು ಪಟ್ಟಣದಲ್ಲಿರುವ ಯುವಕರು ಕೈಕೊಳ್ಳಬೇಕಾಗಿರುವ ಕಾರ್ಯದ ಸ್ವಭಾವ, ರೀತಿ, ನೀತಿ, ವಲಯಗಳು ಶ್ರೀರಂಗಪಟ್ಟಣಕ್ಕೆ ಹೊಂದದಿರಬಹುದು ಅಲ್ವೇನ್ರಿ? ಅವರೇನೋ ಏನೋ ಮಾಡಿದ್ರು ಹಂಗೆ ನಾವು ಮಾಡೋಣ ಅಂತ ಅನ್ನಕ್ಕಾಗಲ್ಲ. ಮೈಸೂರಿನ ಯುವಕ ಮಿತ್ರರು ಮಾಡಿದಂತಹ ಹಾಗೆ ಮಾಡಿ ಯಶಸ್ಸನ್ನ ಪಡ್ಕೊಂಡಿರ್ತಾರೆ. ಪಕ್ಕದ ಊರಾದಂಥ ಶ್ರೀರಂಗಪಟ್ಟಣದವ್ರಾಗಿ ಮಾಡಕ್ ಹೋದ್ರೆ ಅವರು ವೈಫಲ್ಯವನ್ನ ಕಾಣ್ತಾರೆ. ಮೈಸೂರವ್ರ ತರ ನಾವು ಮಾಡ್ತೀವಿ ಅಂತ ಹೋದಾಗ ವೈಫಲ್ಯವನ್ನ ಕಾಣ್ತಾರೆ. ಆ ಕಾರಣಕ್ಕೆ ಅವರು ಕೈಗೊಳ್ಬೇಕಾಗಿರುವಂಥ ಕಾರ್ಯದ ಸ್ವರೂಪ, ರೀತಿ, ನೀತಿ, ವಲಯಗಳು ಇವೆಲ್ಲವೂ ಕೂಡ ವ್ಯತ್ಯಾಸವಾಗಿರ್ತವೆ.
ಶ್ರೀರಂಗಪಟ್ಟಣಕ್ಕೆ ಹೊಂದುವ ಕಾರ್ಯಗಳು ಪಕ್ಷದ ಹಳ್ಳಿಗೆ ಹೊಂದದಿರಬಹುದು. ಇದು ಪಕ್ಕದ ಹಳ್ಳಿಗೆ ಅಂತಂದ್ರೆ ಹಳ್ಳಿಗಳಲ್ಲಿ ನೈರ್ಮಲ್ಯ ವಿದ್ಯಾಪ್ರಚಾರಗಳು ಬೇಕಾಗುವಂತೆ ಪಟ್ಟಣಗಳಲ್ಲಿ ಬಹುಶಃ ಅನೌದಾರ್ಯ ಮತಭ್ರಾಂತಿಗಳನ್ನು ಪರಿಹಾರ ಮಾಡುವ ಬೋಧಪ್ರದ ಕಾರ್ಯಗಳು ಬೇಕಾಗಬಹುದು. ಅಲ್ಲಿಗೆ ಬೇರೆ ತರ ಚಿಂತನೆಗಳು, ಇಲ್ಲಿಗೆ ಬೇರೆ ತರ ಚಿಂತನೆಗಳು ಬೇಕಾಗುತ್ತೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಮಿತ್ರರೇ, ನೂತನ ಭಾರತ ರಾಷ್ಟ್ರ ಭವನ ನಿರ್ಮಾಣ ಕಾರ್ಯದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಗೌರವಪೂರ್ಣವಾದ ಸ್ಥಾನವಿದೆ, ಪ್ರತಿಯೊಬ್ಬರ ಸಾಹಸಕ್ಕೂ ಅವಕಾಶವಿದೆ ಅಂತ ಅದ್ಭುತವಾಗಿ ಹೇಳಿದೆ. ನಾವು ಯಾರನ್ನು ಕೂಡ ಒಬ್ಬರನ್ನು ಕೂಡ ಉದಾಸೀನ ಮಾಡುವ ಹಾಗಿಲ್ಲ, ಅನಾದಾರ ಮಾಡುವ ಹಾಗಿಲ್ಲ, ಎಲ್ಲರೂ ಭಾಗಿಗಳಾಗಬೇಕಾಗಿದೆ ಅದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಮಾತನ್ನು ಹೇಳಿ ಮುಂದುವರಿಯಬೇಕಾಗಿದೆ. ಈಗ ಸರಿ, ಆದರೆ ಇಲ್ಲಿ ಒಂದು ಎಚ್ಚರಿಕೆ ಮಾತನ್ನು ಹೇಳಬೇಕಾಗಿದೆ. ಏನದು? ನಮ್ಮಲ್ಲಿ ಅನೇಕರು ಸದ್ಯ ಫಲಾಕಾಂಕ್ಷಿಗಳು, ತಕ್ಷಣಕ್ಕೆ ಆಗಬಿಡ್ಬೇಕು. ಈಗೆಲ್ಲರೂ ಹಂಗೆ ಅನ್ಕೊಂಡಿರೋದು. ಈಗಿನ ಕಾಲದಲ್ಲಂತೂ ಇದು ಹೆಚ್ಚೇ ಆಗಿದೆ. ಈಗ ಬೀಜ ನೆಟ್ಟು ನಾಳೆ ಹಣ್ಣು ಕೊಡ್ಬಿಟ್ಟು ತಿಂದಾಕ್ಬಿಡ್ಬೇಕು ನಾಳಿದ್ದು. ಹಂಗೆ ಆಗಲ್ಲ. ಈಗ ಇದು ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ತಾರೆ. ಅದ್ರಲ್ಲಿ ಲಾಭ ಜಾಸ್ತಿ ಅಂತ ಅದನ್ನ ಇಷ್ಟಪಡಲ್ಲ ಎಷ್ಟೊಂದು ಜನ ಇನ್ವೆಸ್ಟ್ ಮಾಡೋರು. ತಕ್ಷಣಕ್ಕೆ ಈಗ ನಮಗೆ ದುಬಾರಿ ಹಣ ಬಂದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಥರ ಜೀವನ ಮಾಡೋರು ಹೆಚ್ಚು. ನಮ್ಮಲ್ಲಿ ಅನೇಕರು ಸದ್ಯ ಫಲಾಕಾಂಕ್ಷಿಗಳು ಅಂತ ಈಗ ತಕ್ಷಣಕ್ಕೆ ಬಂದ್ಬಿಡ್ಬೇಕು ಅಂತ. ದೀರ್ಘಕಾಲ ಸಾಧನೆ ಮಾಡುವ ತಾಳ್ಮೆ ಇಲ್ಲ, ದೃಢಚಿತ್ತವಿಲ್ಲ, ಸತ್ಕರ್ಮ ಸತ್ಫಲವನ್ನು ತಂದೇ ತರುತ್ತದೆ ಎಂಬ ಶ್ರದ್ಧೆ ಇಲ್ಲ. ಸತ್ಕರ್ಮ, ನೀನು ಮಾಡಿರುವ ಒಳ್ಳೆಯ ಕೆಲಸ ಒಳ್ಳೆಯ ಫಲವನ್ನೇ ತಂದ್ಕೊಡುತ್ತೆ, ಸತ್ಕರ್ಮ ಸತ್ಫಲವನ್ನು ತಂದ್ಕೊಡುತ್ತೆ ಅನ್ನುವಂಥ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ. ಗೀತೆಯಲ್ಲಿ ಶ್ರೀಕೃಷ್ಣನು ಇಹದಲ್ಲಿಯಾಗಲಿ ಪರದಲ್ಲಿಯಾಗಲಿ ಅವನಿಗೆ ವಿನಾಶವಿಲ್ಲ, ಎಳ್ಳನಿತಾದರೂ ಆಗಲಿ ಒಳ್ಳೆಯದನ್ನು ಮಾಡಿದವನಿಗೆ ದುರ್ಗತಿ ಇಲ್ಲ. ಎಂತ ಅದ್ಭುತವಾದಂಥ ವಿಷಯ ರೀ. ಎಳ್ಳನಿತಾದರೂ ಆಗಲಿ ಒಳ್ಳೆಯದನ್ನು ಮಾಡಿದವನಿಗೆ ದುರ್ಗತಿ ಇಲ್ಲ. ಒಳ್ಳೆ ಕೆಲಸ ಮಾಡಿರೋವನಿಗೆ ಯಾವ ಕಾಲಕ್ಕೂ ದುರ್ಗತಿ ಇಲ್ಲ. ಅವನು ಪುಟ್ಟ ಒಳ್ಳೆ ಕೆಲಸ ಮಾಡಿರ್ಲಿ, ಅವನಿಗೆ ದುರ್ಗತಿ ಲಭಿಸಲ್ಲ, ಅವನಿಗೆ ಸದ್ಗತಿಯೇ ಸಿಗುತ್ತೆ ಎಂದು ಘೋಷಿಸಿದ್ದಾನೆ. ಮಹಾಫಲಕ್ಕೆ ಹೆಚ್ಚು ಕಾಲವು ಹೆಚ್ಚು ಸಾಧನೆಯು ಬೇಕಾಗುತ್ತದೆ. ಮಹಾಫಲಕ್ಕೆ, ದೊಡ್ಡ ಸಕ್ಸಸ್ಗೆ ಗೊತ್ತಾಯ್ತಾ, ಹೆಚ್ಚು ಕಾಲ ಬೇಕಾಗುತ್ತೆ ಅಲ್ವೇನ್ರಿ? ದೊಡ್ಡ ತರದಲ್ಲಿ ಯಾವುದೋ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ, ದೊಡ್ಡ ತರದ ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಅದಕ್ಕೆ ಬಹುಕಾಲ ಕಾಯ್ಬೇಕಾಗತ್ತೆ ಅಂತ ಹೇಳ್ತಾ ಇರೋದು. ಹೆಚ್ಚು ಕಾಲವು ಹೆಚ್ಚು ಸಾಧನೆಯು ಬೇಕು. ದೊಡ್ಡ ತರದ ಯಶಸ್ಸು ಬೇಕು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಶ್ರಮ ಹಾಕಿರಬೇಕು ಅಲ್ಲಿಗೆ. ಅದು ಬಹಳ ಮುಖ್ಯ. ಆ ಸಾಧನೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದರ ಮೇಲೆ ಅದರಿಂದ ಉಂಟಾದಂತಹ ಪ್ರತಿಫಲವು ದೊಡ್ಡದಾಗಿರುತ್ತೆ. ಅದು ಬಹಳ ಮುಖ್ಯ. ಆದ್ದರಿಂದ ಅಲ್ಪಕಾಲದಲ್ಲೇ ಫಲ ಲಭಿಸದಿದ್ದರೆ ಹತಾಶರಾಗದೆ ಮುಂದುವರಿಯುವ ಹುಕ್ಕಿನಂತಹ ಚಿತ್ತದಾಢ್ಯವನ್ನು ನಾವು ಸಂಪಾದಿಸಬೇಕು. ನೋಡಿ, ಅಲ್ಪಕಾಲದಲ್ಲಿ ಫಲ ಲಭಿಸದಿದ್ದರೆ ಹತಾಶರಾಗದೆ, ಅಯ್ಯೋ ಏನೋ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿದಾಗ ಹತಾಶರಾಗದೆ, ಡಿಸಪಾಯಿಂಟ್ ಆಗ್ತೇನೆ, ಡಿಪ್ರೆಷನ್ಗೆ ಹೋಗ್ತೇನೆ, ಮುಂದುವರಿಯುವ ಹುಕ್ಕಿನಂತಹ ಚಿತ್ತದಾಢ್ಯ, ಹುಕ್ಕಿನಂತಹ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೋಬೇಕು. ನಾವು ಸಂಪಾದಿಸಬೇಕು. ಆ ಥರದ್ದೊಂದು ಮನಸ್ಸನ್ನ ಇಟ್ಕೋಬೇಕು ನಾವು. ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಬಾರದು. ನಮ್ಮ ಉತ್ಸಾಹ ಅನ್ನುವಂಥದ್ದು, ನಮ್ಮ ಎಂಕರೇಜ್ಮೆಂಟ್ ಅನ್ನುವಂಥದ್ದು, ನಮ್ಮ ಸ್ಫೂರ್ತಿ ಅನ್ನುವಂಥದ್ದು ಹುಲ್ಲಿನ ಕಿಡಿಯಾಗಿರ್ಬಾರ್ದು. ಮತ್ತೆ ಇನ್ನೇನಾಗಿರ್ಬೇಕು? ಕಲ್ಲಿದ್ದಲ ಕಾವಾಗಬೇಕು. ಕಲ್ಲಿದ್ದಲ ಕಾವು ಲಾಂಗ್ ಲಾಸ್ಟಿಂಗ್ ಕಾವು ಅಂತ ಹಿಂಗೆ ಮಾತಾಡ್ತಾರೆ ಅಲ್ವಾ? ತುಂಬಾ ದೀರ್ಘವಾದಂಥ ಕಾವನ್ನು ಕೊಡುವಂಥ ಶಕ್ತಿಯನ್ನು ಇಟ್ಕೊಂಡಿರುತ್ತೆ ಕಲ್ಲಿದ್ದಲು. ಕಲ್ಲು ಕರಗೋದು ಲೇಟ್ ಅಲ್ವಾ? ಹುಲ್ಲಾರೆ ಹಿಂಗೆ ಹತ್ತಿಸತ್ತಾಗ ಅಪ್ಪುರ್ರ ಅಂತ ಉರ್ಕೊಂಡು ಹೊಟ್ಟೈತದೆ. ಹಂಗಾಗಿರ್ಬೇಕು ನಮ್ಮ ತಪಸ್ಸು, ನಮ್ಮ ಧ್ಯಾನ, ನಮ್ಮ ಪ್ರಯತ್ನ, ನಮ್ಮ ಉತ್ಸಾಹ ಇದೆಯಲ್ಲ, ಇದು ಹುಲ್ಲಿನ ಬೆಂಕಿ ಆಗಬಾರ್ದು ರೇ, ಕಲ್ಲಿದ್ದಲ ಕಾವಾಗಿರಬೇಕು ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡಿ, ಸದ್ಯ ಫಲಾಕಾಂಕ್ಷಿಗಳಿಗಿಂತಲೂ ಕೀರ್ತಿ ಮೋಹದಿಂದ ಹೆಚ್ಚು ಅನಾಹುತವಾಗುತ್ತದೆ. ಸದ್ಯ ಫಲಾಕಾಂಕ್ಷಿಗಿಂತಲೂ ತಕ್ಷಣವೇ ನಮಗೆ ಯಶಸ್ಸು ಬೇಕು, ಲಾಭ ಬೇಕು ಅನ್ನೋದಕ್ಕಿಂತಲೂ ಕೀರ್ತಿ ಮೋಹದಿಂದ ಹೆಚ್ಚು ಅನಾಹುತವಾಗುತ್ತದೆ. ತಕ್ಷಣಕ್ಕೆ ಲಾಭ ಬೇಕು ಅನ್ನೋರ್ಗಿಂತಲೂ ಕೀರ್ತಿ ಮೋಹಕ್ಕೆ ಬಲಿಯಾಗಿರ್ತಾರಲ್ಲ ಅವರಿಂದಲೂ ಅನಾಹುತ ಆಗುತ್ತೆ.
ಕೀರ್ತಿ ಮಹಾಪುರುಷರಲ್ಲಿರುವ ಕಟ್ಟಕಡೆಯ ದೌರ್ಬಲ್ಯ. ಅದು ಎಷ್ಟು ಚೆನ್ನಾಗಿದೆ. ಈ ಕೀರ್ತಿ ಅನ್ನೋದು, ಈ ಹೆಸರು ಅನ್ನೋದು, ಈ ಯಶಸ್ಸು ಅನ್ನೋದು ಮಹಾಪುರುಷರ ಕಟ್ಟಕಡೆಯ ದೌರ್ಬಲ್ಯ ಅಂತ. ಈ 21ನೇ ಶತಮಾನದಲ್ಲಂತೂ ನಾನ್ ಪ್ರಸಿದ್ಧಿಗೆ ಬಂದ್ಬಿಡ್ಬೇಕು. ಅದರಲ್ಲೂ ಈಗಿನ ಯುವ ಸಮುದಾಯ ಅಂತೂ ನಾನು ಏನಾದರೂ ಆಗಲಿ ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ರೆ ಸಾಕಪ್ಪ, ನಮ್ಮ ಜೀವನ ಪಾವನ ಅನ್ನುವ ಮಟ್ಟದಲ್ಲಿ ಒಂದು ಮೊಬೈಲ್ ಇಟ್ಕೊಂಡು ಹಲೋ ಫ್ರೆಂಡ್ಸ್ ಅನ್ನಕ್ಕೆ ಶುರುವಾಗಿದ್ದಾರೆ. ಬೇಕಿಲ್ಲದೆ ಇರುವಂತಹ, ಆಮೇಲೆ ಇಡೀ ಸಮಾಜದಲ್ಲಿರುವಂಥ ಜನ ಸಮುದಾಯವನ್ನ ತನ್ನ ಕಡೆಗೆ ಸೆಳೆಯೋದಕ್ಕೆ ಇನ್ನಿಲ್ಲದ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಪ್ರಸಿದ್ಧಿ ಬಂದ್ಬಿಡ್ಬೇಕು ಅಂತ. ಅದನ್ನೇ ಹೇಳ್ತಾ ಇರೋದು, ಸದ್ಯ ಫಲ ಆಕಾಂಕ್ಷೆಗಿಂತಲೂ ಕೀರ್ತಿ ಮೋಹದಿಂದ ಹೆಚ್ಚು ಅನಾಹುತವಾಗುತ್ತದೆ ಅಂತ. ಹೆಸರು ಮಾಡ್ಬಿಡ್ಬೇಕು, ಇವನು ಇಂಥವನು ಎಲ್ಲೋದ್ರೂ ನಮ್ಮನ್ನು ಗುರುತಿಸ್ಬೇಕು ಅನ್ನುವಂತ ಈ ಕೀರ್ತಿ ಹುಚ್ಚಿಟ್ಕೊಂಡ್ರೆ ಹಿಂಗಾಗೋಗುತ್ತೆ. ಕೀರ್ತಿ ಮಹಾಪುರುಷರಲ್ಲಿರುವ ಕಟ್ಟೆ ಕಡೆಯ ದೌರ್ಬಲ್ಯ. ಮಹಾಪುರುಷರಲ್ಲೂ ಕೂಡ ಈ ಕೀರ್ತಿಯ ದೌರ್ಬಲ್ಯ ಅನ್ನುವಂಥದ್ದಿರುತ್ತೆ. ಮಹಾಪುರುಷರಲ್ಲಿರುವ ಕಟ್ಟ ಕಡೆಯ ದೌರ್ಬಲ್ಯ ಈ ಕೀರ್ತಿ ಅನ್ನೋದು. ಕುವೆಂಪು ಅನ್ನೋರು ಈ ಕೀರ್ತಿನ ತೊಲಗಾಚೆ ಕೀರ್ತಿ ಶನಿ ಅಂತ ಕರೆದವರು. ಹಂಗ್ ನಾವ್ ಯಾರು ಅನ್ನಲ್ಲ, ಬಾ ನಿನ್ ಮನೆ ದೇವರು ಬಾ ಅಂತ ಕರ್ಕತೀವಿ ನಾವು. ಹಂಗೆ ಕೀರ್ತಿ ಮಹಾಪುರುಷರಲ್ಲಿರುವ ಕಟ್ಟ ಕಡೆಯ ದೌರ್ಬಲ್ಯ ಎಂಬುದಾಗಿ ಒಂದು ಸುಭಾಷಿತವಿದೆ ಅಂತ ಮಾತಾಡ್ತಾರೆ. ಮಹಾಪುರುಷರಾದವರೇ ಈ ಯಶೋ ಲೋಭಕ್ಕೊಳಗಾದ ಮೇಲೆ ಸಾಮಾನ್ಯರ ಗತಿ ಏನು? ಮಹಾಪುರುಷರೇ ಕೀರ್ತಿಯ ಹಿಂದೆ ಬಿದ್ದರೆ ಇನ್ ಸಾಮಾನ್ಯರ ಗತಿ ಏನ್ರಿ? ಎಲ್ಲಾ ತಿಳುವಳಿಕೆ ಇರುವಂತವ್ರೆ ನನಗೆ ಹೆಸರು ಬೇಕು ಅಂತ ಹೋರಾಟ ಮಾಡಿದ್ರೆ, ಹಂಬಲಿಸಿದ್ರೆ ಇನ್ ಸಾಮಾನ್ಯರ ಗತಿ ಏನು? ಆದರೂ ಮಹಾಪುರುಷರಲ್ಲಿರುವ ದೌರ್ಬಲ್ಯವನ್ನು ಸಾಮಾನ್ಯರು ಪೋಷಿಸಬೇಕೆಂಬ ನಿಯಮವಿಲ್ಲ. ಆದ್ರೂ ಮಹಾಪುರುಷರ ಆ ಥರದ್ದು ಯಾವುದೋ ಒಂದು ದೌರ್ಬಲ್ಯವನ್ನು ಇಟ್ಕೊಂಡವ್ರೆ ರೀ. ಅವ್ರು ಇಟ್ಕೊಂಡಿರೋ ದೌರ್ಬಲ್ಯವನ್ನೇ ನಾವು ಇಟ್ಕೊಂಡು ಪೋಷಿಸಬೇಕು ಅನ್ನುವಂಥ ನಿಯಮ ಏನಿಲ್ಲ. ಅವ್ರಿಗೇನೆ ಕೀರ್ತಿ ಹುಚ್ಚಿಬಿಟ್ಟಿಲ್ಲ, ನಾನು ಸರಳವಾದ ಮನುಷ್ಯ, ಸಾಮಾನ್ಯವಾದ ಮನುಷ್ಯ ಅಂತಾನೆ ಅನ್ನೋ ಅಗತ್ಯ ಇಲ್ಲ. ಅವ್ರಿಗಿರ್ಲಿ ಬಿಡ್ರಿ ಹುಚ್ಚು, ಆದ್ರೆ ನನಗೆ ಕೀರ್ತಿ ಹುಚ್ಚಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ತಿಳುವಳಿಕಸ್ಥರಾಗಬೇಕು. ಅದನ್ನೇ ಎಲ್ಲಿ ಹೇಳ್ತಾ ಇರೋದು, ಮಹಾಪುರುಷರಲ್ಲಿರುವ ದೌರ್ಬಲ್ಯವನ್ನು ಸಾಮಾನ್ಯರು ಪೋಷಿಸಬೇಕೆಂಬ ನಿಯಮವಿಲ್ಲ. ಮಹಾಪುರುಷರಿಗೆ ಬಂದೊದಗುವ ಕೀರ್ತಿಯ ಪ್ರಭಾವದಿಂದಲೇ ಅದರ ಲೋಭವನ್ನು ಗೆಲ್ಲಲು ಅವರಿಂದ ಸಾಧ್ಯವಾಗದಿರಬಹುದು. ಲೋಭ ಅಂದ್ರೆ ಅತಿಯಾಸೆ ಹೇಳ್ತಾ ಇರೋದು. ಮಹಾಪುರುಷರಿಗೆ ಬಂದೊದಗುವ ಕೀರ್ತಿಯ ಪ್ರಭಾವದಿಂದಲೇ ಅದರ ಲೋಭವನ್ನು ಇನ್ನಷ್ಟು ಮತ್ತಷ್ಟು ಬರಲಿ ಅನ್ನುವಂಥ ಆ ಲೋಭವನ್ನ ಗೆಲ್ಲಲು ಅವರಿಂದ ಸಾಧ್ಯವಾಗದಿರಬಹುದು. ಯಾವುದೋ ಇವತ್ತೊಂದು ಕೆಲಸ ಮಾಡಿದೀನಿ, ಇದರಿಂದ ಕೀರ್ತಿ ಸಿಕ್ಕಿದೆ, ಇನ್ನೊಂದು ಯಾವುದೋ ಕೆಲಸ ಮಾಡೋಣ ಅದರಿಂದ ಕೀರ್ತಿ ಸಿಕ್ಕುತ್ತೆ, ಬಿಟ್ಟೋಗಲ್ಲ. ಆ ಲೋಭ ಅತಿಯಾಸೆ ಹೋಗಲ್ಲ. ನಮಗೆ ಅದರ ಅಭಾವವೇ ಅದರ ಲೋಭದಿಂದ ಪಾರಾಗಲು ಸಹಾಯವಾಗುತ್ತದೆ. ನಮಗೆ ಆ ಥರ ಗುಣ ಇಲ್ಲದೇ ಇದ್ದಾಗ ಅದರಿಂದ ಪಾರಾಗೋದಕ್ಕೆ ನಮ್ಗೆ ಅವಕಾಶ ಆಗತ್ತೆ. ಮಂದಿಯ ಕೈ ಚಪ್ಪಾಳೆ ನೋಡಿ ಎಷ್ಟು ಚೆನ್ನಾಗಿದೆ. ವೃತ್ತಪತ್ರಿಕೆಗಳ ಹಗ್ಗದ ಸ್ತುತಿ, ಬಿರಿದು ಬಾವಲಿಗಳ ವ್ಯಾಮೋಹ ಇವುಗಳಿಗೆ ವಶನಾಗದೆ ತಾನು ಹಿಡಿದ ಕೆಲಸವನ್ನು ಪಟ್ಟು ಹಿಡಿದು ನಿಶಬ್ದವಾಗಿ ಮಾಡುವಾತನೇ ನಿಜವಾದ ಕರ್ಮಯೋಗಿ. ನಿಜವಾದ ಕರ್ಮಯೋಗಿ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಈಗ ಎಲ್ಲರಿಗೂ ಕೈ ಚಪ್ಪಾಳೆ ಬೇಕಾಗಿದೆ, ವೃತ್ತಪತ್ರಿಕೆಗಳಲ್ಲಿ ಹಗ್ಗದ ಪ್ರಚಾರ ಬೇಕಾಗಿದೆ, ಸ್ತುತಿ, ಇವ್ರು ಹಿಂಗಂತೆ ಇವ್ರು ದೊಡ್ಡವರು ಮಹಾತ್ಮರು ಹಾಗೆ ಹೀಗೆ ಅಂತ ಹೊಗಳೋದಿದೆಯಲ್ಲ ಅದೇ ಬೇಕಾಗಿದೆ. ಪ್ರೈಸ್ ಮಾಡಬೇಕು. ಹೊಗಳಿಕೆಗೆ ಬಗ್ಗದ ತಗ್ಗದ ಖುಷಿ ಪಡದ ಜೀವ ಇನ್ನೊಂದಿಲ್ಲ. ಹಂಗಾಗೋಗಿದೆ. ಕೈ ಚಪ್ಪಾಳೆ ವೃತ್ತಪತ್ರಿಕೆಗಳ ನ್ಯೂಸ್ ಪೇಪರ್ಗಳಲ್ಲಿ ಹಗ್ಗದ ಸ್ತುತಿ, ಚೀಪಾಗಿ ಹೊಗಳಿದ್ರು ಕೂಡ ಅದನ್ನು ಕೂಡ ತುಂಬಾ ಸೊಗಸಾಗಿ ಮೆಚ್ಕೊಳ್ಳೋದು. ಬಿರುದು ಬಾವಲಿಗಳ ವ್ಯಾಮೋಹ,
ನನಗೆ ಆ ಪ್ರಶಸ್ತಿ ಬೇಕು, ಈ ಪ್ರಶಸ್ತಿ ಬೇಕು, ಆ ಸಂಸ್ಥೆಯವರು ನನ್ನನ್ನು ಗುರುತಿಸ್ಬೇಕು, ಈ ಸಂಸ್ಥೆಯವರು ಗುರುತಿಸ್ಬೇಕು, ನನಗೆ ಇಷ್ಟು ₹1,000 ಪ್ರಶಸ್ತಿ ಸಿಕ್ತು, ಅಷ್ಟು ₹1,000 ಪ್ರಶಸ್ತಿ ಸಿಕ್ತು, ಈ ಸಂಸ್ಥೆಯವರು ನನ್ನನ್ನ ಫೆಲಿಸಿಟೇಟ್ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಆನರ್ ಮಾಡಿದ್ರು, ಇದು ಮಾಡಿದ್ರು, ಹಿಂಗ್ ಮಾಡಬೇಕು ಅನ್ನುವಂಥ ಹುಚ್ಚಿಡ್ಕತ್ತದಲ್ಲ, ಅದು ಹೋಗ್ಬೇಕು ಅಂತ ಹೇಳ್ತಾ ಇರೋದು. ಬಿರಿದು ಬಾವಲಿಗಳ ವ್ಯಾಮೋಹ ಇವುಗಳಿಗೆ ವಶನಾಗದೆ ತಾನು ಹಿಡಿದ ಕೆಲಸವನ್ನು ಪಟ್ಟು ಹಿಡಿದು ನಿಶಬ್ದವಾಗಿ ಮಾಡುವಾತನೇ ನಿಜವಾದ ಕರ್ಮಯೋಗಿ. ನಾನು ಮಾಡುವ ಕೆಲಸಗಳಿಂದ ಯಾವ ಹೆಸರು ಬರ್ಲಿ ಬಿಡ್ಲಿ, ಯಾವ ಪ್ರಶಸ್ತಿ ಬರ್ಲಿ ಬಿಡ್ಲಿ, ನನ್ನ ಕೆಲಸ ನಾನು ಮಾಡ್ತಾ ಇರಬೇಕು ಅಂತೇಳಿ ಕೆಲಸದ ಕಡೆಗೆ ಗಮನ ಹರಿಸಿ ಕೆಲಸ ಮಾಡ್ತಿರ್ತಾನಲ್ಲ, ಅವನು ನನ್ನ ನಿಜವಾಗ್ಲೂ ಕರ್ಮಯೋಗಿ ಅಂತ ಕರ್ಕೊಳ್ಬೋದು. ಸುಮ್ಮನೆ ನಾನು ಈ ಕೆಲಸ ಮಾಡೋದ್ರಿಂದ ಆ ಪ್ರಶಸ್ತಿ ಬರ್ಬೋದು, ಇಲ್ಲಿ ಸಂಬಳ ಹೆಚ್ಚಾಗ್ಬೋದು, ಇನ್ನು ಅದಾಗ್ಬೋದು, ಇದಾಗ್ಬೋದು ಅಂತ ಅನ್ಕೊಂಡು ಫಲವನ್ನ ಆಶಿಸಿ ಕೆಲಸ ಮಾಡ್ತಾನಲ್ಲ, ಆ ಕೆಲಸಕ್ಕೆ ಒಳ್ಳೆ ಪರಿಣಾಮ ಸಿಕ್ಕಲ್ಲ, ಒಳ್ಳೆ ಫಲಿತಾಂಶ ಸಿಕ್ಕಲ್ಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಅದೇನೆ, ಕರ್ಮಣ್ಯ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ನಿನ್ನ ಕೆಲಸವನ್ನು ನೀನು ಮಾಡು, ಫಲಾಫಲಗಳನ್ನೆಲ್ಲ ನನಗೆ ಬಿಡಯ್ಯ ಅಂತ. ನಾವು ಹಂಗೆ ಮಾಡ್ತಾ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ಅಲ್ಲೇ ಲಾಟ್ರಿ ತಗೋಬೇಕು, ಅಲ್ಲೇ ಡ್ರಾ ಆಗ್ಬೇಕು, ಅಲ್ಲೇ ಬಹುಮಾನ ಸಿಕ್ಬಿಡ್ಬೇಕು. ಇವತ್ತು ಸಸಿಯನ್ನ ನೆಡಬೇಕು, ಬೆಳೆದು ಬಿಡ್ಬೇಕು, ಹಣ್ಣು ಕಿತ್ಕೊಂಡು ತಿಂದಾಕ್ಬಿಡ್ಬೇಕು. ಆ ರೀತಿಯ ಆಲೋಚನೆ ಇದೆ ನಮ್ಗೆ. ನೋಡಿ, ಅಂತ ಕರ್ಮಯೋಗಿ ಆಗಬೇಕು ನಾವು ಅಂತ ಹೇಳಿ ಕುವೆಂಪು ಅವರ ಆಶಯ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಈ ಅರ್ಥದ ಮಾತುಗಳನ್ನು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಬಹಳ ಸೊಗಸಾಗಿರುವಂತ ಮಾತು ಹೇಳಿದ್ದಾರೆ. ಎಂಥವನಾದ್ರೂ ಕೂಡ ಈ ಸ್ವಾಮಿ ವಿವೇಕಾನಂದರ ಮಾತು ಕೇಳಿದ್ರೆ, ಹೌದು ಕಣಯ್ಯ, ನಾನು ಕೆಲ್ಸಕ್ಕೆ ನಿಂತ್ಕೊತೀನಿ ಅನ್ನೋ ಹಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ಈ ಅರ್ಥದ ಮಾತುಗಳನ್ನು ಹೇಳಿದ್ದಾರೆ. ಏನದು? ಸಾವಿರಾರು ಜನರು ಸುತ್ತಲೂ ನೆರೆದು ಕರತಾಡನ ಮಾಡುವಾಗ, ಜಯಘೋಷದಿಂದ ಹುರಿದುಂಬಿಸುವಾಗ, ಸ್ಮಾರಕ ಸ್ತೂಪಗಳು, ಜೀವನ ಚರಿತ್ರೆಗಳು ತನ್ನನ್ನು ಕೊಂಡಾಡುತ್ತವೆ ಎಂದು ಗೊತ್ತಾದಾಗ, ತನ್ನ ಮರಣವೇ ತನ್ನ ಯಶೋದುಂಬಿಯನ್ನು ಮೊಳಗುತ್ತದೆಂದು ತಿಳಿದಾಗ, ಯಾವ ಹೇಡಿ ತಾನೇ ಮುಂದುವರೆದು ರಣರಂಗದಲ್ಲಿ ಮಡಿಯಲಾರ, ಯಾವ ಕ್ರಿಮಿ ತಾನೇ ಸಾಹಸಿಯಾಗಲಾರದು. ರೀ, ಹೊಗಳಿಕೆಗೆ ಅಷ್ಟು ಶಕ್ತಿ ಇದೆ ಅಂತ ವಿವೇಕಾನಂದ್ರ ಆಗಿನ ಕಾಲಕ್ಕೆ ಕೇಳಿರೋದು. ಗೊತ್ತಾಯ್ತಾ? ನನ್ನನ್ನ ಜಗತ್ತು ಕೊಂಡಾಡುತ್ತೆ. ವೃತ್ತಪತ್ರಿಕೆಗಳಲ್ಲಿ ನನ್ನ ದೀರ್ಘವಾಗಿ ವೃತ್ತಪತ್ರಿಕೆಗಳಲ್ಲಿ ನನ್ನ ಭಾವಚಿತ್ರಗಳು ಬರ್ತಾ ಇರುತ್ತೆ. ಎಲ್ಲರೂ ನನ್ನ ಗುಣಗಾನವನ್ನೇ ಮಾಡ್ತಿರ್ತಾರೆ. ಎಲ್ಲ ಬೀದಿಗಳಲ್ಲೂ ನನ್ನನ್ನು ಹೊಗಳ್ತಾ ಇರ್ತಾರೆ. ಎಲ್ಲ ಬೀದಿಗಳಲ್ಲಿ, ನಗರಗಳಲ್ಲಿ, ಪಟ್ಟಣಗಳಲ್ಲಿ ನನ್ನ ವಿಗ್ರಹವನ್ನು ನೇತಾಕಿರ್ತಾರೆ, ಸ್ಥಾಪಿಸಿರ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಸ್ಮಾರಕ ಸ್ತೂಪಗಳನ್ನು ಮಾಡಿರ್ತಾರೆ ಅಂತಂದಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವ ಹೇಡಿ ತಾನೇ ಮುಂದುವರೆದು ರಣರಂಗದಲ್ಲಿ ಮಡಿಯಲಾರ. ಅಪ್ಪ, ನೀನು ಇಂಥ ಕೆಲಸ ಮಾಡಿದ್ರೆ, ಹಿಂಗೆ ಹೋರಾಟ ಮಾಡಿದ್ರೆ, ನಿಂಗೆ ಹಿಂಗೆಲ್ಲ ಮಾಡ್ತಾರೆ, ಹೌದಾ ನಡಿ ನೋಡ್ಬಿಡೋಣ ಅಂತ ಹಿಂಗೆ ಹೊರಟಾಯ್ತಾನೆ. ಹೆಸರು, ಕೀರ್ತಿ, ಅದು ಆ ರೀತಿ ಹುರಿದುಂಬಿಸುತ್ತೆ ಅಂತ ಹೇಳ್ತಾ ಇರೋದು. ಅದೊಂದು ಮಾಯೆ. ನೋಡಿ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಈ ಅರ್ಥದ ಮಾತುಗಳನ್ನು ಹೇಳಿದ್ದಾರೆ. ಸಾವಿರಾರು ಜನರು ಸುತ್ತಲೂ ನೆರೆದು ಕರತಾಡನ ಮಾಡುವಾಗ, ಸಾವಿರಾರು ಜನರು ಸುತ್ತ ನಿಂತ್ಕೊಂಡು ಅಂತ ಹಿಂಗೆ ಚಪ್ಪಾಳ ತಟ್ತಾ ಇದ್ದಾಗ ಏನು ಖುಷಿ ಆಗೋಯ್ತದೆ. ಅಪ್ಪ, ನನಗೋಸ್ಕರ ಇವರೆಲ್ಲ ಚಪ್ಪಾಳ ತಟ್ತಾ ಇದ್ದಾರೆ ಅಂತ. ಜಯಘೋಷದಿಂದ ಹುರಿದುಂಬಿಸುವಾಗ, ಜೈ ಜೈ ಜೈ, ಅವನಿಗೆ ಜೈ, ಇವನಿಗೆ ಜೈ ಅಂತ ಹೇಳ್ತಾ ಇದ್ದಾಗ ಏನು ಖುಷಿ ಆಗಲ್ವಾ? ಜೈಕಾರ ಹಾಕ್ಸ್ಕೊಬೇಕು ಅನ್ಸಲ್ವಾ? ನೋಡಿ, ಸ್ಮಾರಕ ಸ್ತೂಪಗಳು, ಜೀವನ ಚರಿತ್ರೆಗಳು ತನ್ನನ್ನು ಕೊಂಡಾಡುತ್ತವೆ ಎಂದು ಗೊತ್ತಾದಾಗ, ನನ್ನ ಹೆಸರಿನಲ್ಲಿ ಮುಂದೆ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ, ಆಮೇಲೆ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರೆ, ಜೀವನ ಚರಿತ್ರೆಗಳನ್ನು ನನ್ನ ಬಗ್ಗೆ ಬರೀತಾರೆ, ಇವುಗಳಲ್ಲಿ ನನ್ನನ್ನು ಕೊಂಡಾಡ್ತಾರೆ ಅನ್ನುವಂಥದ್ದು ಗೊತ್ತಾದಾಗ, ಗೊತ್ತಾಯ್ತಾ, ತನ್ನ ಮರಣವೇ ತನ್ನ ಯಶೋದುಂದುಬಿಯನ್ನು ಮೊಳಗುತ್ತದೆಂದು, ನಾನು ಸತ್ತೋಗ್ಬಿಟ್ರೆ, ನಾನು ಈ ಕಾರಣಕ್ಕೆ ಸತ್ತೋಗ್ಬಿಟ್ರೆ ನನ್ನ ಮರಣವೇ ನನ್ನ ಯಶೋದುಂದುಬಿಯನ್ನು, ಯಶೋದುಂದುಬಿ ಅಂದ್ರೆ ವಾದ್ಯ, ದುಂದುಬಿ ಮೊಳಗುತ್ತದೆಂದು ತಿಳಿದಾಗ, ಯಾವ ಹೇಡಿ ತಾನೇ ಮುಂದುವರೆದು ರಣರಂಗದಲ್ಲಿ ಮಡಿಯಲಾರ, ಯಾವ ಕ್ರಿಮಿ ತಾನೇ ಸಾಹಸಿಯಾಗಲಾರದು. ಯಾವ ಕ್ರಿಮಿ ತಾನೇ ನಾನು ಈ ಸಾಹಸ ಮಾಡ್ತೀನಿ ಅಂತ ಮುಂದಕ್ಕೆ ಬರಲ್ವಾ? ಬಂದೇ ಬರುತ್ತೆ. ಕೀರ್ತಿಯ ಲಾಲಸೆ ಅಂಥದ್ದು ಅಂತ ಹೇಳ್ತಾ ಇರೋದು. ನೋಡಿ, ಆದರೆ ಕೀರ್ತಿಯ ಕಿರಣ ಮಾತ್ರವೂ ಪ್ರಕಾಶಿಸದಿರುವಾಗ, ನಿನಗೆ ಯಾವ ಹೆಸರು ಬರಲ್ಲ, ಯಾರೂ ನಿನ್ನನ್ನು ಹೊಗಳಲ್ಲ, ನೀನು ಮಾಡಿರುವ ಕೆಲಸ ಪಕ್ಕದವನಿಗೆ ಗೊತ್ತಾಗಲ್ಲ. ಇಡೀ ಜಗತ್ತನ್ನುಳಿಸುವಂತಹ ಅಮೂಲ್ಯವಾದ ಮಹತ್
ಸತ್ಕಾರ್ಯವನ್ನ ನೀನು ಮಾಡಿದ್ರು ಕೂಡ ಪಕ್ಕದವ್ರಿಗೆ ಗೊತ್ತಾಗಲ್ಲ ನೀನು ಮಾಡಿರುವಂತಹ ತ್ಯಾಗ, ಸಾಹಸ. ಅಂದ್ರೆ ಯಾರು ಮಾಡಲ್ಲ. ನಾನು ಯಾಕೆ ಮಾಡ್ಲಿ ಅಂತ ನಿಂತ್ಕೋತಾನೆ ಅಲ್ವಾ? ನೋಡಿ ಹೇಗಿದೆ. ಆದ್ರೆ ಕೀರ್ತಿಯ ಕಿರಣ ಮಾತ್ರವೂ ಪ್ರಕಾಶಿಸದಿರುವಾಗ ಪ್ರಶಂಸೆ ಮಾಡುವವರಾಗಲಿ ಹುರಿದುಂಬಿಸುವವರಾಗಲಿ ಒಬ್ಬರು ಇಲ್ಲದಿರುವಾಗ, ಬಹುಕಾಲದ ಪ್ರಯತ್ನದಿಂದಲೂ ಕಾರ್ಯಸಿದ್ಧಿಯಾಗದಿರುವಾಗ, ದೃಢಚಿತ್ತನಾಗಿ ಶ್ರದ್ಧಾನ್ವಿತನಾಗಿ ಮೌನಿಯಾಗಿ ಹಲ್ಲು ಕಚ್ಚಿಕೊಂಡು ಬೆವರು ಸುರಿಸುತ್ತಾ ನಸುವಾಗಿ ಕಟ್ಟ ಕಡೆಯ ಕಲ್ಯಾಣದಲ್ಲಿ ನೆಚ್ಚಿಟ್ಟುಕೊಂಡು ಈಶ್ವರನನ್ನು ನೆನೆದು ಕರ್ಮ ಪರ್ವತವನ್ನೇರುವವನೇ ಮಹಾತಪಸ್ವಿ. ಮಹಾತಪಸ್ವಿ ಎಷ್ಟು ಚೆನ್ನಾಗಿದೆ ರೀ. ಕೀರ್ತಿಯ ಕಿರಣ ಮಾತ್ರವು ಪ್ರಕಾಶದಿರುವಾಗ ನಿನ್ನ ಹೆಸರು ಯಾರ ಬಾಯಲ್ಲೂ ಬರಲ್ಲ. ಪ್ರಶಂಸೆ ಮಾಡುವವರಾಗ್ಲಿ, ನಿನ್ನ ಹೊಗಳವರಾಗಿರ್ಲಿ, ಹುರಿದುಂಬಿಸುವವರಾಗಿರ್ಲಿ, ನಿನಗೆ ಪ್ರೋತ್ಸಾಹ ಮಾಡೋರಾಗಿರ್ಲಿ, ಒಬ್ಬರೂ ಇಲ್ಲದಿರುವಾಗ, ಬಹುಕಾಲದ ಪ್ರಯತ್ನದಿಂದಲೂ ಕಾರ್ಯಸಿದ್ಧಿಯಾಗದಿರುವಾಗ, ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಿರ್ತೀಯ, ನಿನಗೆ ಸಕ್ಸಸ್ ಸಿಗ್ತಾ ಇರಲ್ಲ. ಈಗೇನೋ ಸಕ್ಸಸ್ ಸಿಕ್ಬಿಟ್ಟಿರುತ್ತೆ, ಆಗ ಹೇಳ್ಕೊಬೇಕು ಅಂತ ನಿನ್ಗೆ ಅನ್ನಿಸ್ತಾ ಇರತ್ತೆ ಹಿಂಗಾಯ್ತು ಅಂತ. ಹಂಗಿರ್ಬೇಕಾದ್ರೆ ದೃಢಚಿತ್ತನಾಗಿ ಶ್ರದ್ಧಾನ್ವಿತನಾಗಿ ಮೌನಿಯಾಗಿ ಯಾರಿಗೂ ಹೇಳಿಕೊಳ್ಳದೆ ಹಲ್ಲು ಕಚ್ಚಿಕೊಂಡು ಬೆವರು ಸುರಿಸುತ್ತಾ ನಸುಬಾಗಿ ಕಟ್ಟ ಕಡೆಯ ಕಲ್ಯಾಣದಲ್ಲಿ ನೆಚ್ಚಿಟ್ಟುಕೊಂಡು ಈಶ್ವರನನ್ನು ನೆನೆದು ಕರ್ಮ ಪರ್ವತನ್ ಏರುವವನೇ ಮಹಾತಪಸ್ವಿ. ಯಾವ ನಿರೀಕ್ಷೆಗಳನ್ನು ಇವುಗಳನ್ನೆಲ್ಲ ಬಿಟ್ಬಿಟ್ಟು ಕರ್ಮ ಪರ್ವತವನ್ನೇರುವವನೇ ಮಹಾತಪಸ್ವಿ. ಅವನಿಗಿಂತಲೂ ಹೆಚ್ಚಾದ ವಿಭೂತಿಗಳಿನ್ನಿಲ್ಲ. ಅವನಿಗಿಂತಲೂ ಇನ್ನು ಮಹಾಪುರುಷರು ಇನ್ನೊಬ್ರಿಲ್ಲ ರೀ. ಇಷ್ಟು ಕೆಲಸ ಮಾಡ್ತಾನಲ್ಲ ಅವನ ಸಾಮಾನ್ಯನೇ ಆಗಿರ್ಲಿ, ಮಹಾ ವಿಭೂತಿ ಪುರುಷ. ಅವನ ಹೆಸರು ಪತ್ರಿಕೆಗಳಿಗೆ ಗೊತ್ತಿಲ್ಲದಿರಬಹುದು, ಆದರೆ ಈಶ್ವರನ ದೃಷ್ಟಿಯಲ್ಲಿ ಅವನು ಅಗ್ರಗಣ್ಯನಾಗುತ್ತಾನೆ. ಅವನ ಹೆಸರು ಈ ಥರದ್ದೊಂದು ಮೌನ ಕೆಲಸದಲ್ಲಿ ತೊಡಗಿರೋ ಅವನ ಹೆಸರು ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಈಶ್ವರನ ದೃಷ್ಟಿಯಲ್ಲಿ ಅವನು ಅಗ್ರಗಣ್ಯನಾಗುತ್ತಾನೆ. ನಮ್ಮ ಜನಕ್ಕೆ ಈಶ್ವರನ ಕಣ್ಣಿನಲ್ಲಿ ಈಶ್ವರನ ದೃಷ್ಟಿಯಲ್ಲಿ ಅಗ್ರಗಣ್ಯನಾಗೋದಕ್ಕೆ ಇಷ್ಟ ಇಲ್ಲ ರೀ. ಕಾಣದೇ ಇರೋವನ ದೇವರು ನಮ್ಮನ್ನ ಮೆಚ್ಕೋತಾನೆ ಅನ್ನೋದ್ರ ಬಗ್ಗೆ ಇವ್ರಿಗೆ ವಿಶ್ವಾಸ ಇಲ್ಲ. ಇವ್ರಿಗೆ ಬೇಕಾಗಿಲ್ಲ. ಇದರಿಂದ ಓಡಿದ್ದಾರೆ, ಟಿವಿ ಹಿಂದೆ ಓಡಿದ್ದಾರೆ, ಮಾಧ್ಯಮಗಳಿಂದ ಓಡಿದ್ದಾರೆ, ಇಂಟರ್ನೆಟ್ ಹಿಂದೆ ಓಡಿದ್ದಾರೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಇವುಗಳಿಂದ ಓಡಿದ್ದಾರೆ. ಇವುಗಳಲ್ಲಿ ಎಲ್ಲಾ ಜನಗಳು ತಾನು ಮಾಡಿರುವಂತ ಘನಕಾರ್ಯವನ್ನ ನೋಡಿ ಓಹೋ ಓಹೋ ಅಂತಂದ್ರೆ ಇವ್ರಿಗೆ ಸಂತೋಷ. ಈಶ್ವರನ್ಗೆ ಮೆಚ್ಚುವಂತ ಕೆಲಸವನ್ನ ಮಾಡಿ ಈಶ್ವರನ್ಗೆ ಒಬ್ಬನಿಗೆ ಗೊತ್ತಾಗಿ ಅವನ್ ತಪಸ್ಸಂದ್ರೆ ತಥಾಸ್ತು ಅಂದ್ರೆ ಸಾಕಪ್ಪ ಅನ್ನುವಂತಹ ಬುದ್ಧಿ ಈಗಿನ ಕಾಲ ಜನಗಳಿಗಿಲ್ಲ. ಆದ್ರೆ ಆ ಥರದ ಬುದ್ಧಿ ಬೇಕು ರೀ. ನೀವು ಮಾಡುವ ಕೆಲಸಗಳಲ್ಲಿ ಈಶ್ವರಿಚ್ಛೆ ಇರುವಂತಹ, ಈಶ್ವರ ಮೆಚ್ಚುವಂತಹ ಕೆಲಸಗಳಾಗಬೇಕು ಅಂತ ಹೇಳಿ ಕುವೆಂಪು ಅವ್ರು ಮಾತಾಡ್ತಾ ಇರೋದು. ಆದರೆ ಈಶ್ವರನ ದೃಷ್ಟಿಯಲ್ಲಿ ಅವನು ಅಗ್ರಗಣ್ಯನಾಗುತ್ತಾನೆ. ನೋಡಿ, ನಿಮ್ಗೆ ಆ ರೀತಿಯ ಯಾವ ಪ್ರಚಾರವೂ ಏನೂ ಸಿಗ್ಲಿಲ್ಲ ಅಂದ್ರೂ ಕೂಡ ಈಶ್ವರನ ದೃಷ್ಟಿಯಲ್ಲಿ ನೀವು ಅಗ್ರಗಣ್ಯರಾಗ್ತೀರಿ. ಪ್ರಚಾರವಿಲ್ಲದೆ, ಯಾರಿಗೂ ಗೊತ್ತಿಲ್ಲದೆ ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಂಡೋಗಿ ಯಶಸ್ಸನ್ನು ತಲುಪಿದಾಗ ಯಾವ ಪ್ರಚಾರಕ್ಕೂ ಆಸೆ ಪಡ್ದೇನೆ ನೀವು ಈಶ್ವರನ ದೃಷ್ಟಿಯಲ್ಲಿ ಅಗ್ರಗಣ್ಯರಾಗುತ್ತೀರಿ. ಅದು ಬಹಳ ಮುಖ್ಯ ನೋಡಿ. ಆದ್ದರಿಂದ ಪ್ರತಿಯೊಬ್ಬ ಯುವಕನು ಅಂತಿಮದ ಅನಂತ ಕಲ್ಯಾಣದಲ್ಲಿ ಶ್ರದ್ಧೆ ಇಟ್ಟು ಕಾರ್ಯರಂಗಕ್ಕಿಳಿಯಬೇಕು. ನಿಜ, ಪ್ರತಿಯೊಬ್ಬ ಯುವಕನು ಅಂತಿಮದ ಅನಂತ ಕಲ್ಯಾಣದಲ್ಲಿ ಶ್ರದ್ಧೆ ಇಟ್ಟು ಕಾರ್ಯರಂಗಕ್ಕಿಳಿಯಬೇಕು. ತಾನು ರಂಗಕ್ಕಿಳಿದೊಡನೆಯೇ ಜಗತ್ತು ಉದ್ಧಾರವಾಗುತ್ತದೆ ಎಂದಾಗಲಿ, ಲೋಕಲೋಚನ ವಲಯಕ್ಕೆ ತಾನು ಕೇಂದ್ರವಾಗುತ್ತೇನೆಂದಾಗಲಿ, ಶಾಂತಿ ಸ್ಥಾಪನೆಗಾಗಿ ಕೊಡುವ ನೊಬೆಲ್ ಬಹುಮಾನ ತನಗೇ ಬರುತ್ತದೆ ಎಂದಾಗಲಿ ವಂಗನಸುಗಳನ್ನೂ ಆಕಾಶ ಗೋಪುರಗಳನ್ನು ಕಟ್ಟಬಾರದು. ನಾನು ಈ ಕೆಲಸ ಮಾಡಕ್ಕೆ ಹೊರಟೋಗ್ತಾ ಇದ್ದೀನಿ, ಈ ಕೆಲಸದಿಂದ ಲೋಕೋದ್ಧಾರ ಆಗೋಗುತ್ತೆ, ಜಗತ್ತಿನ ಕಲ್ಯಾಣ ಆಗೋಗುತ್ತೆ, ನಾನು ಮಾಡಿರೋ ಈ ಕೆಲಸದಿಂದ ನೊಬೆಲ್ ಅವಾರ್ಡ್ ನನಗೆ ಸಿಕ್ಕಾಗುತ್ತೆ ಅನ್ನುವಂಥ ಯಾವ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಕೆಲಸಕ್ಕೆ ಇಳಿಬೇಕು ಅವನು. ಅದು ಬಹಳ ಮುಖ್ಯ ನೋಡಿ. ಅದು ಬಹಳ ಮುಖ್ಯ. ಎಂದಾಗಲಿ ವಂಗನಸುಗಳನ್ನು ಆಕಾಶ ಗೋಪುರಗಳನ್ನು ಕಟ್ಟಬಾರದು. ನಿಸ್ವಾರ್ಥವಾಗಿ ಸೇವಾ ರಂಗಕ್ಕೆ ಇಳಿಬೇಕು ಅಂತ ಹೇಳ್ತಾ ಇರೋದು. ಇನ್ನು ನನಗೆ ಅತ್ಯಂತ ಪ್ರಿಯತಮವಾದ ಒಂದೆರಡು ವಿಷಯಗಳನ್ನು ಕುರಿತು ಪ್ರಸ್ತಾಪಿಸಿ ಉಪನ್ಯಾಸವನ್ನು ಕೊನೆಗಾಣಿಸುತ್ತೇನೆ. ಕುವೆಂಪು ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಯುವಕರೇ ಅಂತ ಅಂದ್ಬಿಟ್ಟು ಭಾಷಣವನ್ನು ಮಾಡ್ತಾ ಇದ್ದಾರೆ. ಆ ವಿಷಯಗಳು ನಿಮ್ಮೆಲ್ಲರಿಗೂ ಕೂಡ ಪ್ರಿಯವಾಗಿರುತ್ತವೆ ಎನ್ನುವುದರಲ್ಲಿ ನನಗೆ ಸಂದೇಹವಿಲ್ಲ. ನಾನು ಇನ್ನೊಂದೆರಡು ವಿಷಯಗಳನ್ನು ಮಾತಾಡ್ಬಿಟ್ಟು ನನ್ನ ಭಾಷಣವನ್ನು ಮುಗಿಸ್ತೀನಿ. ಆ ವಿಷಯಗಳು ನಿಮ್ಮೆಲ್ಲರಿಗೂ ಕೂಡ ಪ್ರಿಯವಾಗಿರ್ತವೆ ಅನ್ನೋದ್ರಲ್ಲಿ ನನಗೇನು ಸಂದೇಹ ಇಲ್ಲ.
ನಿಜವಾಗ್ಲೂ ನೀವು ಇಷ್ಟಪಡ್ತೀರಿ ಅಂತ ಅನ್ನಿಸ್ತಾ ಇದೆ. ಯುವಕರು ಕೈಗೊಳ್ಳಬೇಕಾಗಿರೋ ಅನೇಕ ಉದ್ಯಮಗಳಲ್ಲಿ ಭಾಷೆಯ ಅಭ್ಯುದಯವು, ಸಾಹಿತ್ಯ ನಿಲ್ದಾಣ ಮತ್ತು ಪ್ರಚಾರಗಳು ಗಣ್ಯವಾಗಿವೆ. ಯುವಕರು ಮಾಡಲೇಬೇಕಾಗಿರುವಂಥ ಕೆಲಸಗಳಲ್ಲಿ ಭಾಷೆಯ ಅಭ್ಯುದಯವು, ಸಾಹಿತ್ಯ ನಿಲ್ದಾಣ ಮತ್ತು ಪ್ರಚಾರಗಳು ಗಣ್ಯವಾಗಿದೆ. ಇವು ಭಾಷೆಯ ವಿಷಯದಲ್ಲಿ, ಸಾಹಿತ್ಯದ ವಿಷಯದಲ್ಲಿ, ಅವುಗಳನ್ನು ಬೆಳೆಸೋ ವಿಚಾರದಲ್ಲಿ ಪ್ರಚಾರಗಳು ನೋಡಿ, ಅದು ಬಹಳ ಮುಖ್ಯ ಇರೋದು. ಪ್ರಚಾರಗಳು ಬಹಳ ಗಣ್ಯವಾಗಿದ್ದಾವೆ, ಮುಖ್ಯ ಆಗ್ತವೆ ಅಂತ ಹೇಳ್ತಾ ಇರೋದು. ಹಿಂದಿ, ಲ್ಯಾಟಿನ್, ಗ್ರೀಕ್, ಸಂಸ್ಕೃತ, ತೆಲುಗುಗಳನ್ನೆಲ್ಲ ನಾನು ಹೇಳುತ್ತಿರುವುದು. ನಾನು ಹಿಂದಿ ಭಾಷೆಯನ್ನಾಗಲಿ, ಲ್ಯಾಟಿನ್ ಭಾಷೆ ಆಗಿರಲಿ, ಗ್ರೀಕ್ ಆಗಿರಲಿ, ಲ್ಯಾಟಿನ್ ಭಾಷೆ ಆಗಿರಲಿ, ತೆಲುಗುಗಳನ್ನೆಲ್ಲ ನಾನು ಮಾತಾಡ್ತಾ ಇರೋದು. ಪ್ರಿಯ ಸ್ನೇಹಿತರೆ, ಕನ್ನಡ ಭಾಷೆಯನ್ನು ಕುರಿತು ನಾನು ಮಾತಾಡ್ತಾ ಇರೋದು. ಕನ್ನಡ ಸಾಹಿತ್ಯ, ನಮ್ಮ ಮಾತೃಭಾಷೆ ಮತ್ತು ಅದರ ಸಾಹಿತ್ಯವನ್ನು ಕುರಿತು ನಾನು ಮಾತಾಡ್ತಾ ಇರೋದು. ಅದರ ಅಭ್ಯುದಯವನ್ನು ನಾನು ಕುರಿತು ಮಾತಾಡ್ತಾ ಇರೋದು. ಅದರ ಪ್ರಗತಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅದರ ಸ್ಥಾನಮಾನಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಜನಜೀವನವನ್ನು ಎಚ್ಚರಿಸುವ ತೂರ್ಯ ಧ್ವನಿ ಸಾಹಿತ್ಯದಿಂದ ಬರುತ್ತದೆ. ತೂರ್ಯ ಧ್ವನಿ, ತುತ್ತೂರಿ ಧ್ವನಿ. ಜನಜೀವನವನ್ನು ಎಚ್ಚರಿಸುವ ತೂರ್ಯ ಧ್ವನಿ ಸಾಹಿತ್ಯದಿಂದ ಬರುತ್ತದೆ. ನಿಜ ಅಲ್ವೇನ್ರಿ? ಸಾಹಿತ್ಯದಿಂದ ಜನಜೀವನವನ್ನು ಎಚ್ಚರಿಸುವ ತೂರ್ಯ ಧ್ವನಿ, ತುತ್ತೂರಿ ಧ್ವನಿ ಶಬ್ದ ಸಾಹಿತ್ಯದಿಂದ ಬರುತ್ತದೆ. ಬಸವಣ್ಣವರು ಹೇಳಿದ್ರು, ಇದು ಕನಕದಾಸರು ಹೇಳಿದ್ರು, ಪುರಂದರದಾಸರು ಹೇಳಿದ್ರು, ಪಂಪ ಹೇಳ್ದ, ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳ್ದ. ಸಾಹಿತ್ಯದ ಮೂಲಕ ಅದು ಎಚ್ಚರಿಸುವ, ಜನಜೀವನವನ್ನು ಎಚ್ಚರಿಸುವ ತೂರ್ಯ ಧ್ವನಿ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಕನಕದಾಸರು ಹೇಳಿದ್ರು. ಮಡಿ ಎಂದು ಅಡಿಗಡಿಗಾರವೆ ಅಂತ ಅಂದ್ಬಿಟ್ಟು ಪುರಂದರದಾಸರು ಹೇಳಿದ್ರು. ಬಸವಣ್ಣವರೇ ಹೇಳಿದ್ರು, ಮರವ ಕಂಡಲ್ಲಿ ಸುತ್ತುವರಯ್ಯ, ಜಲವ ಕಂಡಲ್ಲಿ ಮುಳುಗುವರಯ್ಯ, ಒಣಗುವ ಮರವ ಬತ್ತುವ ಜಲವ ಮೆಚ್ಚಿದವರ ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಬಸವಣ್ಣವ್ರು ಹೇಳಿದ್ರು. ಇವೆಲ್ಲವೂ ಕೂಡ ಜನಜೀವನವನ್ನು ಎಚ್ಚರಿಸುವ ತೂರ್ಯ ಧ್ವನಿಯಾಗಿದ್ದಾವೆ. ಯಾವುದ್ರ ಮೂಲಕ? ಸಾಹಿತ್ಯದ ಮೂಲಕ. ಸಾಹಿತ್ಯ ಜನಜೀವನದ ಇಂದಿನ ಸ್ಥಿತಿಯನ್ನು ವರ್ಣಿಸಿ ಮುಂದಿನ ಗತಿಯನ್ನು ನಿರ್ಣಯಿಸುತ್ತದೆ. ಸಾಹಿತ್ಯ ಅನ್ನೋದು ಇವತ್ತು ನೀವು ಪ್ರಸ್ತುತ ಏನು ಬದುಕ್ತಾ ಇದ್ದೀರೋ ಅನ್ನೋದನ್ನ ವರ್ಣಿಸಿ ಮುಂದೆ ಹೇಗೆ ಬದುಕಬೇಕು ಅನ್ನುವಂಥ ದಾರಿಯನ್ನ ಸೂಚಿಸುತ್ತೆ. ಕೈಮರವಾಗಿರುತ್ತೆ, ಮಾರ್ಗಸೂಚಕವಾಗಿರುತ್ತೆ. ಅದನ್ನು ಕಲ್ತ್ಕೊಳ್ಳಿ. ನೋಡಿ, ಕೃತವಿದ್ಯರಾದ ಯುವಕರು ತಮ್ಮ ಆಶೆ ಆಕಾಂಕ್ಷೆಗಳನ್ನು ಬರೆದು ಓದಿ ಮತ್ತೆ ಹೇಳಿ ಜನರ ಹೃದಯಗಳಲ್ಲಿ ಕಿಡಿಗಳನ್ನು ಸಾವಿರಾರು ಸೊಡರ್ ಮಾಲೆಗಳಾಗಿ ಉರಿಯುತ್ತಿರುವ ಮನೋಹರ ಭವ್ಯ ದೃಶ್ಯ ಕಂಗೊಳಿಸುತ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೊಡರ್ ಅಂತಂದ್ರೆ ದೀಪ ಅಂತ, ಬಹಳ ಮುಖ್ಯವಾಗಿದೆ ನೋಡಿ. ಕೃತವಿದ್ಯರಾದ ಯುವಕರು ತಮ್ಮ ಆಶೆ ಆಕಾಂಕ್ಷೆಗಳನ್ನು ಬರೆದು ಓದಿ ಮತ್ತೆ ಹೇಳಿ ಜನರ ಹೃದಯಗಳಲ್ಲಿ ಕಿಡಿಗಳನ್ನು ಸಾವಿರಾರು ಹಚ್ಚಬೇಕು ಅಂತ ಹೇಳ್ತಾ ಇರೋದು. ಉರಿಯುತ್ತಿರೋ ಮನೋಹರ ಭವ್ಯ ದೃಶ್ಯ ಕಂಗೊಳಿಸ್ತಿದೆ. ಅದು ಬಹಳ ಮುಖ್ಯ, ನೀವು ಮಾಡಬೇಕಾಗಿರುವಂಥ ಕರ್ತವ್ಯ. ಎಲ್ಲೆಲ್ಲಿಯೂ ಕರ್ನಾಟಕ ಸಂಘಗಳು ಹೇಳುತ್ತಿವೆ. ಕನ್ನಡದ ಪುನರುಜ್ಜೀವನಕ್ಕಾಗಿಯೂ ಉದ್ಧಾರಕ್ಕಾಗಿಯೂ ದೀಕ್ಷೆ ತೊಟ್ಟು ಸೊಂಟ ಕಟ್ಟಿ ಕಂಕಣಬದ್ಧರಾಗಿರುವ ಅನೇಕ ಪ್ರತಿಭಾ ಸಂಪನ್ನರಾದ ಮಹನೀಯರು ಕರ್ನಾಟಕದಲ್ಲೆಲ್ಲ ಸಂಚರಿಸಿ ಅಣತೆಗಳನ್ನು ಹೊತ್ತಿಸುತ್ತಿದ್ದಾರೆ. ಕನ್ನಡದ ವಿಷಯವಾಗಿ ಏನೇನು ಮಾಡಬೇಕು ಆ ಕಾರಣಕ್ಕೋಸ್ಕರ ಕರ್ನಾಟಕ ಸಂಘಗಳು ಹೇಳುತ್ತಿವೆ. ಕನ್ನಡದ ಉದ್ಧಾರಕ್ಕಾಗಿ ಏನೇನು ಬೇಕೋ ಅವೆಲ್ಲವನ್ನು ಕೂಡ ಕರ್ನಾಟಕ ಸಂಘಗಳ ಮೂಲಕ ಕನ್ನಡದ ಪುನರುಜ್ಜೀವನ ಆಗ್ತಾ ಇದೆ. ಕನ್ನಡದ ಉದ್ಧಾರಕ್ಕಾಗಿ ಇವೆಲ್ಲವೂ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ದೀಕ್ಷೆ ತೊಟ್ಟು ಸೊಂಟ ಕಟ್ಟಿ ಕಂಕಣಬದ್ಧರಾಗಿರುವ ಅನೇಕ ಪ್ರತಿಭಾ ಸಂಪನ್ನರು ಮಹನೀಯರು ಕರ್ನಾಟಕದಲ್ಲೆಲ್ಲ ಸಂಚರಿಸಿ ಹಣತೆಗಳನ್ನು ಒತ್ತಿಸುತ್ತಿದ್ದಾರೆ. ಹಣತೆಗಳನ್ನು ಹಚ್ಚಿಸ್ತಾ ಇದ್ದಾರೆ ಅಂದ್ರೆ ಪ್ರೋತ್ಸಾಹದ ಕಿಡಿ, ಉತ್ಸಾಹದ ಕಿಡಿಯನ್ನು ಹಚ್ಚಿಸ್ತಾ ಇದ್ದಾರೆ. ಕೇಂದ್ರ ಸಂಸ್ಥೆಯಾಗಿರುವ ಸಾಹಿತ್ಯ ಪರಿಷತ್ತು, ಬೆಂಗಳೂರಿನಲ್ಲಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಕೈಯಲ್ಲಾದ ಮಟ್ಟಿಗೆ ಹುರುಪಿನಿಂದ ಕಾರ್ಯ ಸಾಧನೆ ಮಾಡುತ್ತಿದೆ. ವಿದ್ಯಾಭ್ಯಾಸದ ಇಲಾಖೆ ಕನ್ನಡದಲ್ಲಿಯೇ ಪಾಠ ಹೇಳುವ ಏರ್ಪಾಡು ಮಾಡುತ್ತಿದೆ. ವಿಶ್ವವಿದ್ಯಾನಿಲಯ ಕನ್ನಡ ಗ್ರಂಥ ಪ್ರಕಟಣೆಗಳಿಂದ ತನ್ನ ಭಾಗದ ತೈಲವನ್ನು ಒಯ್ದು ಹುರಿಯನ್ನು ಪೋಷಿಸುತ್ತಿದೆ. ವಿಶ್ವವಿದ್ಯಾನಿಲಯವು ಕೂಡ ಕನ್ನಡ ಗ್ರಂಥಗಳನ್ನ ಪ್ರಕಟಣೆಗಳನ್ನ ಮಾಡಿ ತನ್ನ ಭಾಗದ ಕರ್ತವ್ಯವನ್ನ ಮಾಡ್ತಾ ಇದೆ, ಪೋಷಿಸ್ತಾ ಇದೆ ಅಂತ ಹೇಳ್ತಾ ಇರೋದು. ಇಂತಹ ಮಹಾ ಸಾಹಿತ್ಯ ದೀಪೋತ್ಸವದಲ್ಲಿ ನಾವೆಲ್ಲರೂ ಉತ್ಸಾಹದಿಂದ ಭಾಗಿಗಳಾಗದಿದ್ದರೆ ಅದು ನಮ್ಮೆದೆಯ ಖಗ್ಗವಿಯ ಗಾಢಾಂಧಕಾರವನ್ನು ಮಾತ್ರ ಸೂಚಿಸುತ್ತದೆ. ಇಂತಹ ಮಹಾ ಸಾಹಿತ್ಯದ ದೀಪೋತ್ಸವದಲ್ಲಿ ನಾವೆಲ್ಲರೂ ಉತ್ಸಾಹದಿಂದ ಭಾಗಿಗಳಾಗದಿದ್ದರೆ ಅದು ನಮ್ಮೆದೆಯ ಖಗ್ಗವಿಯ ಗಾಢಾಂಧಕಾರವನ್ನು ಮಾತ್ರ ಸೂಚಿಸುತ್ತದೆ.
ನಾವು ಇಂಥ ಕೆಲಸಗಳಲ್ಲಿ ಕೈ ಜೋಡಿಸ್ಲಿಲ್ಲ ಅಂದ್ರೆ, ಬೆಂಬಲವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ, ಇಂಥ ಕೆಲಸಗಳಿಗೋಸ್ಕರ ನಾವು ಹಂಬಲಿಸ್ಲಿಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ನಮ್ಮ ಮೆದೆಯ ಕತ್ತಲು, ಕಗ್ಗವಿಯ ಗಾಢಂಧಕಾರವನ್ನು ಸೂಚಿಸ್ತದೆ. ನಾವು ಎಷ್ಟು ಕತ್ಲೆಯನ್ನು ತುಂಬಿಕೊಂಡಿದ್ರೆ ಅಜ್ಞಾನದಲ್ಲಿದ್ದೀವಿ ಅಂತ ಹೇಳ್ತಾ ಇರೋದು. ಇಲ್ಲಿ ನೆರೆದಿರುವವರಲ್ಲಿ ಯಾರ ಹೃದಯದಲ್ಲಿಯೂ ಅಂತ ಕಗ್ಗತ್ತಲಿಲ್ಲವೆಂದು ನಾನು ದೃಢವಾಗಿ ನಂಬುತ್ತೇನೆ. ಇಲ್ಲಿ ನಾನೀಗ ಭಾಷಣ ಮಾಡಕ್ ನಿಂತಿದ್ದೀನಿ, ಇಲ್ಲಿ ನೀವೆಲ್ಲ ಸೇರ್ಕೊಂಡಿದ್ದೀರಿ, ಯುವಕ ಸಮುದಾಯದವರು ಸಾವಿರಾರು ಜನ ಸೇರಿದ್ದೀರಿ. ಇಲ್ಲಿ ನಿಮ್ಮಲ್ಲಿ ಯಾರು ಅಂಥವ್ರಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದು ನನ್ನ ನಂಬಿಕೆ. ನೀವ್ಯಾರು ನಿಮ್ಮ ಹೃದಯವನ್ನ ಕತ್ತಲು ಮಾಡ್ಕೊಂಡಿಲ್ಲ. ಇಂಥ ಕೆಲಸಗಳಿಗೋಸ್ಕರ ಕಿವಿ ತೆರ್ಕೊಂಡಿದ್ದೀರಿ, ಮನಸ್ಸು ತೆರ್ಕೊಂಡಿದ್ದೀರಿ, ಜೊತೆಯಾಗಿ ಸಾಗೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದೀರಿ ಅಂತ ನಾನು ಬಲ್ಲೆ. ಮಹನೀಯರೇ, ಮತ್ತೊಮ್ಮೆ ಹೇಳುತ್ತೇನೆ, ಮೇಲೆ ಹೇಳಿದಂತೆ ಜೀವನದಲ್ಲಿ ಮುಂಬರಿಯಬೇಕಾದರೆ ನಮ್ಮ ಹೃದಯದಲ್ಲಿ ಒಂದು ಶಕ್ತಿಯ ನಿಧಿಯನ್ನು ಶೇಖರಿಸಬೇಕು. ನಮ್ಮ ಆತ್ಮ ಓಜಸ್ವಿಯಾಗಬೇಕು. ನಾವೆಲ್ಲರೂ ನಿರಂಕುಶ ಮತಿಗಳಾಗಿ ದರ್ಶನ ದ್ರಷ್ಟಾರರಾಗಬೇಕು. ದರ್ಶನ ಪಡೆದವರಾಗಿರಬೇಕು. ಧ್ಯಾನಮಯ ನಿರ್ಮಲ ಜೀವನದಿಂದ ಅಂತಹ ಓಜಸ್ಸು ಲಭಿಸುತ್ತದೆ. ಧ್ಯಾನಮಯ ನಿರ್ಮಲ ಜೀವನ, ಕೊಳಕು ಮಾಡ್ಕೊಂಡಿರೋದಲ್ಲ, ಮನಸ್ಸನ್ನ ಕೊಳಕಾಗಿ ಜೀವನವನ್ನ ಮಾಡ್ಕೊಂಡಿರೋದಲ್ಲ, ಕೊಳಕಾಗಿ ಬದುಕೋದಲ್ಲ. ಗೊತ್ತಾಯ್ತಾ? ಪುಣ್ಯ ಜೀವನವೇ ಪಾವನ ತಪಸ್ಸು ಅಂತ ಹೇಳ್ತಾ ಇರೋದು. ಅಂದ್ರೆ ಪುಣ್ಯವಾದಂಥ ಜೀವನವನ್ನ ಮಾಡೋದು, ಪುಣ್ಯಮಯವಾದಂಥ ಜೀವನವನ್ನ ಮಾಡೋದು ಏನಕ್ಕೆ ಸಮಾನ ಅಂತ, ಪಾವನವಾದಂಥ ತಪಸ್ಸಿಗೆ ಸಮಾನವಾಗುತ್ತೆ ಅಂತ ಹೇಳ್ತಾ ಇರೋದು. ನಮ್ಮೆಲ್ಲರ ದಿವ್ಯ ದರ್ಶನಕ್ಕೆ ಈ ಮಹಾಮಂತ್ರಗಳು ಅಡಿಗಲ್ಲುಗಳಾಗಿರಲಿ. ನೋಡಿ, ಈ ಮಂತ್ರಗಳನ್ನ ಹೇಳ್ತಾರೆ. ನಮ್ಮೆಲ್ಲರ ದಿವ್ಯ ದರ್ಶನಕ್ಕೆ ಈ ಮಹಾಮಂತ್ರಗಳು ಅಡಿಗಲ್ಲುಗಳಾಗಿರಲಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಇರುವುದೊಂದೇ ಸತ್ಯ, ತಿಳಿದವರು ಬೇರೆ ಬೇರೆ ರೀತಿಯಿಂದ ಹೇಳುತ್ತಾರೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತಂದ್ರೆ ಇರುವುದೊಂದೇ ಸತ್ಯ, ತಿಳಿದವರು ಬೇರೆ ಬೇರೆ ರೀತಿಯಿಂದ ಹೇಳುತ್ತಾರೆ. ಇರೋದೊಂದೇ ಸತ್ಯ, ಆದರೆ ತಿಳಿದವರು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಸತ್ಯವನ್ನ ಅಂತ ಹೇಳ್ತಾರೆ. ಚರಾಚರ ಜಗತ್ತೆಲ್ಲವನ್ನು ಈಶ್ವರನಿಂದ ಆವರಿಸು, ತ್ಯಾಗದಿಂದ ಅದನ್ನು ಆಸ್ವಾದಿಸು, ಇತರರ ಸಿರಿಗೆ ಅಳುಪದಿರು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಈ ಮಂತ್ರ. ಚರಾಚರ ಜಗತ್ತೆಲ್ಲವನ್ನು ಈಶ್ವರನಿಂದ ಆವರಿಸು, ತ್ಯಾಗದಿಂದ ಅದನ್ನು ಆಸ್ವಾದಿಸು. ತ್ಯಾಗದಿಂದ ಆಸ್ವಾದಿಸ್ಬೇಕು. ಇತರರ ಸಿರಿಗೆ ಅಳುಪದಿರು. ಇನ್ನೊಬ್ರು ಸಾಹುಕಾರ ಇದ್ದಾರೆ, ಅವರಿದ್ದಾರೆ, ಇವ್ರ ಸಿರಿಗೆ, ಅವ್ರ ಬಂಗಾರ ಬೇಕು, ಇವ್ರ ಬಂಗಾರ ಬೇಕು ಅಂತ ಅಳಬೇಡ, ದುರಾಸೆ ಪಡಬೇಡ, ಆಸೆ ಪಡಬೇಡ. ಒಂದು ಶತಮಾನ ಬಾಳಬೇಕೆಂದು ಇಚ್ಛಿಸುವ ಆತನು ಕರ್ಮ ಮಾಡುತ್ತಲೇ ಬಾಳಬೇಕು. ಒಂದು ಶತಮಾನ ಬದುಕ್ಬಿಡ್ತೀನಿ ಅಂತ ಕರ್ಮ ಮಾಡ್ತಲೇ ಬದುಕಬೇಕಾಗತ್ತೆ. ಹಾಗೆ ಜಗತ್ತೆಲ್ಲವನು ಈಶ್ವರನಿಂದ ಆವರಿಸಿ ಬಾಳಿದರೆ ಕರ್ಮ ಲೇಪನವಿಲ್ಲ. ಕರ್ಮ ಅನ್ನುವಂಥ ಲೇಪನವೇ ಇರೋದಿಲ್ಲ. ಶುಭವಾದುದನ್ನೇ ನಮ್ಮ ಕಿವಿ ಆಲಿಸಲಿ. ಕೊನೆಯದಾಗಿ ಕುವೆಂಪು ಅವರು ಮಾತಾಡ್ತಾ ಇರೋದು, ಶುಭವಾದುದನ್ನೇ ನಮ್ಮ ಕಿವಿ ಆಲಿಸಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಶುಭವಾದುದನ್ನೇ ನಮ್ಮ ಕಿವಿ ಆಲಿಸಲಿ, ಪೂಜಾರ್ಹವಾಗಿ ಮಂಗಳವಾದುದನ್ನೇ ನಮ್ಮ ಕಣ್ಣು ನೋಡಲಿ. ಪೂಜಾರ್ಹವಾಗಿರುವಂತಹ ಮಂಗಳವಾದದ್ದನ್ನ ನಮ್ಮ ಕಣ್ಣು ನೋಡ್ತಾ ಇಲ್ಲಿ, ಶುಭಕರವಾದದ್ದನ್ನ ನೋಡ್ಲಿ, ಒಳ್ಳೆಯದನ್ನ ನೋಡ್ಲಿ ಅಂತ. ದೃಢದೇಹದಿಂದಲೂ ಆನಂದದಿಂದಲೂ ಜೀವಮಾನ ದೇವಹಿತವಾಗಿ ಸಾಗಲಿ. ದೃಢ ದೇಹ ಇರಬೇಕು, ಆರೋಗ್ಯಪೂರ್ಣವಾದಂಥ ದೇಹ ಇರಬೇಕು, ಮತ್ತು ಆನಂದದಿಂದಲೂ ಜೀವಮಾನ ದೇವಹಿತವಾಗಿ ಸಾಗಲಿ. ನಮ್ಮ ಜೀವಮಾನ ಅನ್ನುವಂಥದ್ದು ದೇವಹಿತವಾಗಿ ಸಾಗಲಿ, ದೇವರಿಗೆ ಹಿತವಾಗುವಂತೆ ಸಾಗಲಿ ಅಂತ ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ. ಇಲ್ಲಿಗೆ ಕುವೆಂಪು ಅವರು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವಂಥ ಈ ಭಾಷಣವನ್ನ ಮುಗಿಸ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಲೇಖನದ ಅಂತರಾರ್ಥವನ್ನ ನೀವು ಅರಿತುಕೊಂಡು ಸಮಾಜಕ್ಕೆ ಬೆಳಕಾಗಿ ಇದ್ರೆ ಮಾತ್ರ ಈ ಲೇಖನವನ್ನ ಕುವೆಂಪು ಅವರು ಬರೆದಿದ್ದಕ್ಕೆ, ನಾನು ನಿಮ್ಮ ಜೊತೆ ಅದನ್ನ ಚರ್ಚೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದೇ ನಿಟ್ಟಿನಲ್ಲಿ, ಅದೇ ದಿಕ್ಕಿನಲ್ಲಿ ನಿಮ್ಮ ಮುಂದಿನ ಬದುಕು ಸಾಗುತ್ತೆ ಅನ್ನುವಂಥ ಅತ್ಯಂತ ಪ್ರೀತಿಯ ವಿಶ್ವಾಸವನ್ನ ತಾಳುತ್ತಾ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.